वंदे सच्चिदानंदं गिरिवर्यं महामुनिं वेदान्तारण्यं सद्गुरुं प्रणतोऽस्म्यहं दायकं संयमीतं सदाश्रयं गुरुं सच्चिदानन्दं सदानन्दमाश्रये श्री श्री सच्चिदानन्द श्री महागुरुभ्यो नमः योगिनाम विदर्भेषां मत्कतीनान्तरात्मना समेततमोवदः इति प्रश्नबीजमुपन्यस्य योगिनामपि सर्वेषां मद्गतेनान्तरात्मना श्रद्धावान् भजते यो मां मे युक्ततमो मतः इति प्रश्नबीजम् उपन्यस्य स्वयमेव ईदृशं मदीयं तत्त्वं स्वयमेव ईदृशं मदीयं तत्त्वम् एवं मद्गतान्तरात्मा एवं मद्गतान्तरात्मा स्यादित्येतद्विवक्षुः श्रीभगवानुवाच ಯೋಗಿಗಳನ್ನೆಲ್ಲ ಎಷ್ಟು ಯೋಗಿಗಳು ಯಾರೋ ಆ ಯೋಗಿಗಳ ಪೈಕಿ ನನ್ನಲ್ಲಿ ಅಂತಃಕರಣ ಇಟ್ಕೊಂಡಂತಹ ಯೋಗಿ ಶ್ರದ್ಧಾವಂತನಾದವನು ಯಾರು ಭಜಿಸುತ್ತಾರೋ ಅವನೇ ಉತ್ತಮನು ಅಂತ ನನ್ನ ಅಭಿಪ್ರಾಯ ಅನ್ನೋದು ಅದೇ ವಿಶೇಷ ಯಾವ ಕಾರಣ ನಿನ್ನಲ್ಲಿ ಅಂತಃಕರಣ ಇಟ್ಕೊಂಡು ಶ್ರದ್ಧಾವಂತನಾಗಿ ನಿನ್ನಲ್ಲಿ ಸರ್ವದಾ ಚಿಂತನೆ ಮಾಡುವಾಗ ನನ್ನನ್ನು ಚಿಂತನೆ ಮಾಡುವಾದರೂ ಉತ್ತಮನು ಅಂತ ಇಲ್ಲ ಬಾಕಿಯವರು ಯಾಕೆ ನೀನೇನು ಬಾಕಿಯವರು ಆಯ್ತಾಯಿ ಬಾಧೆ ಮಾಡುವುದು ವ್ಯತ್ಯಾಸ ಆಯ್ತಾಯಿಯವರು ಇನ್ನೂ ಒಬ್ಬನಲ್ವೇ ಅಂತ ಅನ್ಸತ್ತೆ ಯಾರಿಗೆ ಪ್ರಶ್ನೆ ಮಾಡಬಾರದು ಅವಕಾಶ ಆಗತ್ತೆ ಆ ಪ್ರಶ್ನೆ ಬೀಜ ಪ್ರಶ್ನೆ ಮಾಡ್ಬೇಕು ಕಾನೂನ ಹೇಳ್ಬಿಟ್ಟು ಭಗವಂತ ಹೇಳ್ದಂಗಾಯ್ತು ನನ್ನನ್ನು ಅಪೂರ್ವ ಮಾಡೋ ಹೆಚ್ಚು ಪಾಪ ಅರ್ಜುನ ಅಂದ್ಬಿಟ್ಟಿದ್ರೆ ಯಾಕೆ ಹಾಗೆ ಪ್ರಶ್ನೆ ಮಾಡೋದು ಅವಕಾಶ ಆಯ್ತಾ ಯಾಕೆ ಹಾಗೆ ಪ್ರಶ್ನೆ ಮಾಡ್ತಾರೋ ಇಲ್ವಾ ನಾನು ಪೂಜೆ ಮಾಡಿದ್ರೆ ಆಯ್ತು ಆದಿತ್ಯಾದಿ ಅವ್ರನ್ನ ಉಪಾಸನೆ ಮಾಡಿದ್ರು ಆಯ್ತು ಇದು ಪ್ರಶ್ನೆ ಬೀಜ ಏನು ಅಂತ ಪ್ರಶ್ನೆ ಬೀಜ ಏನು ಪ್ರಶ್ನೆ ಮಾಡೋ ಕಾರಣ ಏನ್ ಪ್ರಶ್ನೆ ಮಾಡೋ ಕಾರಣ ನನ್ನನ್ನು ಪೂಜೆ ಮಾಡುವುದು ಅಂದ್ರೆ ಆರಾಧಿಸುವುದು ಹೆಚ್ಚಿನವರು ಅಂತ ಇನ್ನೊಂದು ಆರಾಧಿಸುವುದು ಹೆಚ್ಚಿನವರು ಯಾಕೆ ಅಂತ ಪ್ರಶ್ನೆ ಮಾಡೋಕೆ ಅವಕಾಶ ಆಯ್ತು ಅಥವಾ ತಾನೇ ನನ್ನ ಸ್ವಲ್ಪ ಇಂಥದ್ದು ಮಾಡ್ತೀನ ಪ್ರಶ್ನೆಯನ್ನು ಕಟ್ಕೊಂಡು ಹೇಳ್ತಾ ಇದ್ದಾರೆ ಅನ್ಕೊಂಡ್ಬಿಡಿ ಅಥವಾ ತಾನಾಗಿಯೇ ನನ್ನ ತಕ್ಕ ಇಷ್ಟು ಇಂತಹ ವಿಶೇಷ ಕೂಡ್ಕೊಂಡದ್ದು ಎಂಬುದನ್ನು ಹೇಳಬೇಕು ಅಂತ ಅಂದ್ಕೊಂಡವನಾಗಿ ಮತ್ತು ಈ ರೀತಿ ಮಧ್ಯತಾಂತರಾತ್ಮ ಆಗಿರ್ಬೇಕು ಎಂಬುದನ್ನು ಹೇಳಬೇಕು ಅಂದ್ಕೊಂಡು ಶ್ರೀ ಭಗವಾನ್ ವಾಚ ಹೇಳ್ತಾ ಇದ್ದಾರೆ ಮಾಡಿದ್ರು ಎರಡು ತರಹ ಪೀಠಿಕೆ ಹಾಕಿದ್ದಾಯ್ತು ಶ್ರೀ ಭಗವಾನ್ ವಾಚ ಎರಡು ತರಹ ಪೀಠಿಕೆ ಶ್ರೀ ಭಗವಾನ್ ಅಂತ ಯಾಕೆ ಹೇಳ್ತಿದ್ದಾನೆ ಅಂತಂದ್ರೆ ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ನನ್ನಲ್ಲಿ ಮನಸ್ಸನ್ನು ಇಟ್ಕೊಂಡು ಆ ಧ್ಯಾನ ಮಾಡುವಾಗ ದೊಡ್ಡವನು ಹೆಚ್ಚಿನವನು ಅಂತ ಅವಾಗ ಪ್ರಶ್ನೆ ಮಾಡೋಕೆ ಅವಕಾಶ ಆಗುತ್ತೆ ಯಾಕೆ ಏನ್ ನಿನ್ನಲ್ಲಿ ವಿಶೇಷ ಬಾಕಿ ಆ ಧ್ಯಾನ ಮಾಡ್ಬೇಕು ಇನ್ನೊಂದು ಧ್ಯಾನ ಮಾಡ್ಬೇಕು ಏನ್ ವ್ಯತ್ಯಾಸ ಉತ್ತರ ಕೊಡೋದು ಒಂದು ಅಥವಾ ತಾನಾಗೆ ಅದಕ್ಕೆ ಉತ್ತರ ಇಟ್ಕೋಬೇಡಿ ಆ ಪ್ರಶ್ನೆಯನ್ನ ಬರುವಂಗೆ ಮಾಡಿ ಉತ್ತರ ಕೊಡ್ತಾ ಇದ್ದಾರೆ ಏನ್ ಮಾಡ್ಕೋಬೇಕಾಗಿಲ್ಲ ನೇರಾಗಿಯೇ ನನ್ನ ಸ್ವಲ್ಪ ಇಂಥದ್ದು ಹೇಳಬೇಕು ನಾನು ಈ ರೀತಿ ಇದ್ದೀನಿ ಮದ್ಗತಾಂತರಾತ್ಮ ಆಗೋದ್ರಿಂದ ಈ ರೀತಿ ಆಗ್ಬೇಕು ಅದನ್ನು ಹೇಳ್ಬೇಕು ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ ಅಸಾಮಾನ್ಯ ಪೀಠಿಕೆಯಲ್ಲಿ ಎರಡು ರೀತಿ ಇಟ್ಕೋಬಹುದು ಅಂತ ಇದ್ದಾರೆ ಅದಕ್ಕಾಗಿ ಶ್ರೀ ಭಗವಂತ ಹೇಳ್ತಿದ್ದಾನೆ ಶ್ರೀ ಭಗವಾನ್ ಆ ಸ್ವಾಮಿ ಅಥವಾ ಮಾಡಿದ್ದಾರೆ ಕಲ್ಪಿಸಿಕೊಟ್ಟು ನನ್ನ ತತ್ವದಿಂದ ಇಂಥದ್ದು ನನ್ನಲ್ಲಿ ಅಂತಾತ್ಮ ಹೀಗೆ ಅದು ಒಂದೇ ಮಾಡಿದ್ದಾರೆ ಉಪನ್ಯಾಸ ಸ್ವಯಮೇವ ವಾನ್ ವರ್ಷಿದ್ದ श्री भगवानुवाच योगं जन्मदाश्रयः मय्या दत्तमनः पार्थायोगं जन्मदाश्रयः समग्रं मां मय्यासक्तमनः भाष्यमण मय्यासक्तमनाः पार्थ योगं युञ्जन् मदाश्रयः असंशयं समग्रं मां यथा न्यास्यसि तत् शृणु ಹೇ ಪಾರ್ಥ ಮಯ್ಯಾಸಕ್ತ ಮನಃ ನನ್ನಲ್ಲಿ ಆಸಕ್ತವಾದ ಅಂಟಿಕೊಂಡ ಮನಸ್ಸುಳ್ಳವನಾಗಿ ಮತ್ತು ಯೋಗಂ ಮದಾಶ್ರಯ ಯೋಗಂ ಮುಂಜನ್ ನನ್ನನ್ನೇ ಆಶ್ರಯಿಸಿಕೊಂಡು ಯೋಗವನ್ನೇ ಪ್ರಯೋಗ ಮಾಡುತ್ತಾ ಹಾಗಿದ್ದವನು ಯಾವ ರೀತಿ ಮಾಂ ಸಮಗ್ರಂ
ಜ್ಞಾಸ್ಯಸಿ ಸಂಪೂರ್ಣವಾಗಿ ಎಲ್ಲಾ ರೀತಿಯಿಂದಲೂ ಯಾವಾನ್ ಎಷ್ಟಾಸ್ತಿ ತತ್ವತಃ ಅಂತ ಹೇಳ್ತಾರಲ್ಲ ಆ ರೀತಿ ನನ್ನನ್ನ ನೀನು ತಿಳಿದವನಾಗುತ್ತೀಯೋ ಅದನ್ನು ಹೇಳ್ತೀನಿ ಕೇಳು ಅಂತ ಇದ್ದಾರೆ. ಯಥಾ ಜ್ಞಾಸ್ಯಸಿ ತಚ್ಛೃಣು. ಯಾವ ರೀತಿ ನನ್ನನ್ನ ಪರಿಪೂರ್ಣವಾಗಿ ನೀನು ಅರ್ಥ ಮಾಡ್ಕೊತೀಯೋ ಅದರ ವಿಚಾರ ಹೇಳ್ತೀನಿ ಕೇಳು ಅಂತ. ಕೇಳು ಅಂತಾನೆ ಆ ವಿಷಯ ಹೇಳ್ತೀನಿ, ವಿಚಾರ ಇದು. ಹೇಗೆ ನಾನು ಇರ್ತಕ್ಕವನು, ನನ್ನ ಸ್ವರೂಪ ಏನು, ನನ್ನ ತತ್ವ ಏನು, ನನ್ನ ವಿಭೂತಿ ಏನು, ಅದಷ್ಟನ್ನು ಪೂರ್ತಿ ನೀನು ಗೊತ್ತು ಮಾಡ್ಕೊಂಡಿರ್ತೀಯೋ ಅದನ್ನು ಹೇಳ್ತೀನಿ ಕೇಳುವ ನಾವು. ಯಾಕೋ ಕ್ಷಮಾಣ ವಿಶೇಷಣೆ ಪರಮೇಶ್ವರೇ ಆಸಕ್ತಂ ಮನಃ ಯಸ್ಯ ಸಹ ಮಯ್ಯಾಸಕ್ತ ಮನಃ. ನನ್ನಲ್ಲಿ ಅಂದ್ರೆ ಮುಂದೆ ಹೇಳುವ ವಿಶೇಷಣಗಳಂತಹ ನನ್ನಲ್ಲಿ ಭೂಮಿ ಆಪೋ ನಿಲೋ ವಾಯು ಈ ರೀತಿ ಪರಾಪರ ಪ್ರಕೃತಿಯಲ್ಲಿ ಕೂಡಿಕೊಂಡವನು ಅಂತ ಹೇಳ್ತಾನೆ ಮುಂದೆ. ಈ ಪರಾಪರ ಪ್ರಕೃತಿಯಲ್ಲಿ ಕೂಡಿಕೊಂಡವನಾಗಿರುವ ಪರಮೇಶ್ವರನಾಗಿರುವ ನನ್ನಲ್ಲಿ ಯಾರ ಮನಸ್ಸು ಅಂಟ್ಕೊಂಡಿದೆಯೋ, ಸೇರ್ಕೊಂಡಿದೆಯೋ, ಕೂಡ್ಕೊಂಡಿದೆಯೋ ಆತನು ಮಯ್ಯಾಸಕ್ತ ಮನನು ಅಂತ. ಸೋಪಾಧಿಕವಾಗಿ ನೋಡಿದಾಗಲೂ ಎಲ್ಲಾ ಕಡೆ ಭಗವಂತನನ್ನೇ ಭಾವನೆ ಮಾಡ್ತಿರ್ತಾನೆ. ನಿರುಪಾಧಿಕವಾಗಿ ಅದನ್ನೇ ಅನುಭವಿಸ್ತಾ ಇರ್ತಾನೆ, ಕಾಣ್ತಾ ಇರ್ತಾನೆ. ಸೋಪಾಧಿಕವಾಗಿಯೂ ಜ್ಞಾನಿ ಕಾಣಬಹುದು, ಅದು ಸೋಪಾಧಿಕವಾಗಿ ಭಾವನೆ ಮಾಡಿದ್ರೆ ಉಪಾಸನೆ ಆಗುತ್ತೆ. ಸೋಪಾಧಿಕವಾಗಿ ಜ್ಞಾನಿಯೇ ನೋಡಿದ್ರೆ ಅದನ್ನೇ ಗುರುತಿಸ್ತಾನೆ. ಹೇಗೆ ಅಂದ್ರೆ ತಂದೆ ಚೆನ್ನಾಗಿ ಪರಿಚಯ ಇರುವಂತಹ ಮಗ ಯಾವುದೇ ವೇಷದ ಬಂದು ನಾವು ಅಪ್ಪ ಅಂತ ಹೇಗೆ ತಿಳ್ಕೊತಾನೋ, ಅವನು ರಾಕ್ಷಸ ವೇಷ ಬರಲಿ, ಕಳ್ಳನ ವೇಷದ ಬಗ್ಗೆ ಏನೇ ವೇಷ ಬಂದು ಮಗನಿಗೆ ನಮ್ಮ ಅಪ್ಪ ಅಂತ ಹೇಗೆ ಗೊತ್ತಾಗ್ಬಿಡ್ತಾನೆ. ಹಾಗೆ ಪರಮಾತ್ಮ ಹೇಗೆ ತೋರ್ಕೊಂಡು ಗೊತ್ತಾಗ್ಬಿಡುತ್ತೆ. ಹೇಗಾದ್ರು ತೋರ್ಕೊಳ್ಳಿ, ಭಗವಂತನೇ ಹೀಗೆ ಪಂಚಭೂತವಾಗಿ ತೋರ್ಕೊತಿದ್ದಾನೆ, ನಾಮರೂಪವಾಗಿ ತೋರ್ಕೊತಿದ್ದಾನೆ, ಸಮಸ್ತ ವಿಷಯ ತೋರ್ಕೊತಾನೆ, ಗುರುತಿಸ್ಕೊತಾನೆ ಜ್ಞಾನಿ. ಉಪಾಸಕನು ಭಾವನೆ ಮಾಡ್ತಾನೆ, ಶ್ರದ್ಧೆ ಜಾಸ್ತಿ, ಶ್ರದ್ಧೆ ಪ್ರೇಮ ಬಲವತ್ತರವಾದ ಶ್ರದ್ಧೆ ಪ್ರೇಮದಿಂದ ಭಾವನೆ ಮಾಡ್ತಾ ಹೋಗ್ತಾನೆ. ಅವನಿಗೆ ಅನುಭವ ಇಲ್ಲ ಉಪಾಸಕನಿಗೆ. ಇವನಿಗೆ ಅನುಭವ ಇದ್ಬಿಟ್ಟಿರೋದ್ರಿಂದ ತತ್ವದಿಂದಲೂ ಕಂಡುಕೊಂಡಿರ್ತಾನೆ, ಇಂದ್ರಿಯದಿಂದಲೂ ಗುರುತಿಸ್ತಾನೆ. ಜ್ಞಾನಿಗೆ ಕಣ್ಣಿಗೂ ಪರಮಾತ್ಮ ಕಾಣ್ತಾನೆ, ಗೊತ್ತಾ? ವಸ್ತು ತತ್ವದಿಂದ ಪರಮಾತ್ಮ ಯಾಕೆ ಕಾಣೋದಲ್ಲ ಪರಮಾತ್ಮ ತಿಳ್ಕೊಳ್ಳೋದ್ರಿಂದ ಅವನಿಗೆ ಪರಮಾತ್ಮ ಜ್ಞಾನಿ ಕಣ್ಣು ಕಾಣ್ತಾನೆ. ನಿನ್ನ ನೋಡೋಕ್ಕಿಂತ ಚೆನ್ನಾಗಿ ನೋಡ್ತಾ ಇದ್ದೀನಿ ಪರಮಹಂಸರು ಒಂದು ವಿವೇಕಾನಂದ ಹತ್ರ. ನೋಡಿದ್ರು ದೇವರನ್ನ ಕೇಳಿದಕ್ಕಲೇ ನಿನ್ನ ನಾನು ನೋಡ್ತಾ ಇದ್ದೀನಿ ಅಂದ್ಕೊಂಡಿದೆಯಲ್ಲ, ಅದಕ್ಕಿಂತ ಚೆನ್ನಾಗಿ ನೋಡ್ತಾ ಇದ್ದೀನಿ ಕೂಡ ಅವನನ್ನ ಅಂದ. ಯಾಕೆ ಹೇಳಿ, ನಾವೇ ಸ್ವರೂಪ, ನನ್ಗೆ ಮರೆಯಾಗೋದಿಲ್ಲ ನಂದು. ಪಂಚಭೂತ ಅಂದ್ಮೇಲೆ ತತ್ವದು ಅನ್ಕೋಯ್ತು. ಪಂಚಭೂತ ದೊಡ್ಡದು, ತತ್ವಗಳು 25 ತತ್ವ ಅದು ಆಗಿಂದು. ವ್ಯಾಕೃತ ಅವ್ಯಕ್ತ ಬಿಡು ಅದು ಜಗತ್ ಕಾರಣ, ಅದು ಇಂದಿದಲ್ಲ ಅಷ್ಟೇ. ಈ ಮೂಲ ಪ್ರಕೃತಿ ಮಹದಾದ್ಯ ಪ್ರಕೃತಿ ವಿಕೃತಿ ಇದೆಯಲ್ಲ ಅದೆಲ್ಲ ಜಗತ್ತೊಳಗಿರೋದೆ. ಪ್ರಕೃತಿಯ ಶಬ್ದಕ್ಕೆ ಎರಡು ಅರ್ಥ ಮಾಡ್ತಾರಪ್ಪ. ಪ್ರಕೃತಿಯ ಜಗತ್ ಬೀಜ ಅವಸ್ಥೆಯನ್ನು ಪ್ರಕೃತಿ ಅಂತಾರೆ, ಅವ್ಯಾಕೃತ ಅವ್ಯಕ್ತವನ್ನು ಪ್ರಕೃತಿ ಅಂತಾರೆ, ವ್ಯಾಕೃತ ಜಗತ್ತನ್ನು ಪ್ರಕೃತಿ ಅಂತಾರೆ. ಹೇ ಪಾರ್ಥ ಯೋಗಂ ಯುಂಜನ್ ಮನಸ್ಸಮಾಧಾನಂ ಕುರ್ವನ್ ಮದಾಶ್ರಯ ಅಹಮೇವ ಪರಮೇಶ್ವರ ಆಶ್ರಯ ಯಸ್ಯ ಸಹ ಮದಾಶ್ರಯ. ಅಲ್ಲಿ ಪಾರ್ಥನೆ ಯೋಗವನ್ನ ಕೂಡಿಕೊಳ್ಳುತ್ತಾ, ಯುಂಜನ್ ಅಂದು ಶಸ್ತ್ರಪ್ರತ್ಯಯ, ಯುಜುರ್ ಯೋಗಿಗೆ ಯುನಕ್ತಿಗೆ ಯುಂಜನ್ ಶಸ್ತ್ರ ಆಗುತ್ತೆ. ಕೂಡಿಕೊಳ್ಳುತ್ತಾ, ಸೇರಿಕೊಳ್ಳುತ್ತಾ ಅಂದ್ರೆ ಮನಸ್ಸಿನಿಂದ ಆ ಏಕಾತ್ಮತೆಯನ್ನ ಹೊಂದುವುದಕ್ಕೆ ಪ್ರಯತ್ನ ಪಡುತ್ತಾ, ಕೂಡ್ಕೊಂಡವನು ಆಗ್ಬಿಟ್ಟಂತೂ ಅವನಿಗೆ ಸಹಜವಾಗಿರುತ್ತೆ. ಸಾಧಕರಾಗಿದ್ರೆ ಮತ್ತೆ ಕೂಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಮನಸ್ಸಮಾಧಾನ ಅಲ್ಲೇ ಮಾಡೋಕೆ ಇಷ್ಟಪಡ್ತಾ ಇರ್ತಾನೆ. ಅದೇ ಯೋಗಂ ಯುಂಜನಿದೆ. ಅಲ್ಲಿಯೇ ವಿಶ್ವರೂಪಧನಾದ ಪರಮಾತ್ಮ ಇಡೋದು ಉಪಾಸಕರದು, ಅಕ್ಷರ ಸ್ವರೂಪರಾದ ಪರಮಾತ್ಮನ ಮನಸ್ಸಿನಿಡೋ ಪ್ರಯತ್ನ ಪಡೋದು ಜ್ಞಾನಿಗಳದ್ದು. 6ನೇ ಅಧ್ಯಾಯದಿಂದ ಹೇಳಿದ್ದು ಅಕ್ಷರ ಸ್ವರೂಪ, ನಿರ್ಗುಣ ಸ್ವರೂಪ. ಅಲ್ಲಿ ಮನಸ್ಸನ್ನ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಒಂದು ರೀತಿ ಯೋಗ ಧ್ಯಾನ. ಮದಾಶ್ರಯದಿಂದ ನಾನೇ ಆಶ್ರಯ ಅಂದ್ರೆ ಈ ಲೋಕದವರಿಗೆ ಮನೆ ಆಶ್ರಯ ಇರುತ್ತೆ, ಇನ್ಯಾವುದೋ ಊಟ ತಿಂಡಿ ಇನ್ಯಾವುದೋ ಆಶ್ರಯ ಇರುತ್ತೆ, ಇನ್ಯಾರನ್ನೋ ಅವಲಂಬಿಸ್ಕೊಂಡಿರ್ತಾನೆ ಬದುಕಿಗೆ. ಆದ್ರೆ ಇವನಿಗೆ ಹಾಗಲ್ಲ, ಬದುಕಿಗೂ ಇದು ಸ್ವರೂಪ ಎಲ್ಲದಕ್ಕೂ ಪರಮಾತ್ಮನೇ ಆಶ್ರಯ. ಪರಮಾತ್ಮನ ಹೊರತು ಬೇರೆ ಯಾವ್ದನ್ನ ಆಶ್ರಯಿಸ್ಕೊಳ್ಳೋದೇ ಇಲ್ಲ. ಹೀಗೆ ಅಹಮೇವ ಅಂದ್ರೆ ಪರಮೇಶ್ವರನಾದ ಸರ್ವಾತ್ಮನಾದ ಭಗವಂತನೇ ಯಾವ ಭಕ್ತನಿಗೆ ಆಶ್ರಯನೋ ಅವನು ಮದಾಶ್ರಯನು, ಹಾಗೆ ಇದ್ಕೊಂಡವನಾಗಿದ್ದು ಅಂತ ಅರ್ಥ. ಯೋ ಹಿ ಕಶ್ಚಿತ್ ಪುರುಷಾರ್ಥೇನ ಕೆನಚಿತ್ ಅರ್ಥೀ ಭವತಿ ಸಹ ತತ್ಸಾಧನ ಕರ್ಮ ಅಗ್ನಿಹೋತ್ರಾದಿ
ತಪಃ ದಾನಂ ವಾ ಕಿಂಚಿತ್ ಆಶ್ರಯಂ ಪ್ರತಿಪದ್ಯತೆ. ಯಾವಾತನಾದರೂ ಸರಿ, ಅವನು ಏನಾದರೂ ಒಂದು ಪುರುಷಾರ್ಥದೊಡನೆ ಬಯಸಿದವನಾದ್ರೆ, ಮಕ್ಕಳು ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು ಅಂತ ಏನಾದ್ರು ಆ ಪುರುಷಾರ್ಥದೊಡನೆ ಅರ್ಥಿಯಾದವನಾದ್ರೆ ಅದನ್ನ ಪಡ್ಕೊಳ್ಳೋಕೆ ಯಾರ್ಯಾರು ಜ್ಯೋತಿಷರು ಏನೇನು ಹೇಳ್ತಾರೋ ನೋಡು, ಗೋದಾನ ಮಾಡಿದ್ರೆ ಮಕ್ಕಳಾಗತ್ತೆ, ಅದು ಹಂಗೆ ಮಾಡ್ತೀನಿ. ಅದ್ರ ಪುಸ್ತಕಾಮೇಷ್ಟಿ ಮಾಡಿದ್ರೆ ಮಕ್ಕಳಾಗತ್ತೆ, ಅದನ್ನ ಮಾಡ್ತೀನಿ. ಯಜ್ಞೋತ್ತಾದಿ ಕರ್ಮ. ತಪಸ್ ಮಾಡಿದ್ರು ಆಗತ್ತೆ. ಏನೇನು ಸಾಧನೆ ಹೇಳ್ತಾರೋ ಆರೋಗ್ಯಕ್ಕೋ, ಐಶ್ವರ್ಯಕ್ಕೋ, ಮಕ್ಕಳಾಗೋದಕ್ಕೋ, ಇನ್ನು ಅಧಿಕಾರಕ್ಕೋ ಏನೇನು ಸಾಧನವನ್ನು ಬಯಸಿದವನಾಗುತ್ತಾನೋ ಆ ಸಾಧನವನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರವಾಗಿ ಅವ್ರು ಬೇರೆ ಬೇರೆದನ್ನ ಆಶ್ರಯಿಸ್ಕೊಂಡಿದ್ದಾನೆ, ಪರಮಾತ್ಮನ ಆಶ್ರಯಿಸ್ಕೊಳ್ಳಲ್ಲ. ಯಾವ್ದನ್ನ ಆಶ್ರಯಿಸ್ಕೊಳ್ತಾನೆ ಅವನು? ಅಗ್ನಿಹೋತ್ರಾದಿ ಕರ್ಮ ಆಶ್ರಯಿಸ್ಕೊತಾನೆ, ಇಲ್ಲ ತಪಸ್ಸನ್ನು ಆಶ್ರಯಿಸ್ಕೊತಾನೆ, ಇಲ್ಲ ದಾನವನ್ನು ಆಶ್ರಯಿಸ್ಕೊತಾನೆ. ದಾನ ಮಾಡಿದ್ರೆ ನಂಗೆ ಅನುಕೂಲ ಆಗುತ್ತೆ ಅಂತ. ಹಳ್ಳಿ ಅದು ಹೊಳೆ ಸಿಗುತ್ತ ಒಂದು ಹಳ್ಳಿ, ಪ್ರಕಾಶ ಅಂತ ಬೈದಾನೆ. ಅವನ ಮಕ್ಕಳಾಗಿರಲಿಲ್ಲ. ಅವನ್ ಬಂದ, ಒಳ್ಳೆ 3-4 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ಹಾಗೆ ಹೀಗೆ ಇಂದ. ಯಾಕೆ ಅವ್ನು ಗೋದಾನ ಮಾಡೋ ಆಗತ್ತೆ? ಹೌದಾ ಅಂತಂದ, ಆಯ್ತು ಮಾಡ್ತೀನಿ ಇಂದ. ಅವ್ರು ಏನು ಆಕ್ಷೇಪ ಅದಕ್ಕೆ, ಗೋದಾನ ಮಾಡಿದಪ್ಪ ಅವನ ಕಿಕ್ಕು ಅಲ್ಲ. ನೆಕ್ಸ್ಟ್ ಅಂತ ಫೋನ್ ಮಾಡ್ಬಿಟ್ಟ, ಗುರುಗಳೇ ನಮಗೆ ವಿಶೇಷ ಏನ್ ಭಗವಂತ ಅಲ್ಲಿ ರಾಮನು ನುಡಿಸ್ದ, ಹೇಳ್ದ, ಮಕ್ಕಳಾಗಿರ್ಬಿಡ್ತು. ಅದೆಲ್ಲ ಒಂದು ಇಲ್ಲ, ಅದು ಅವನ ಪುಣ್ಯಕರ್ಮ ಕೂಡ್ಕೊಂಡ್ ಬಂದಿತ್ತು, ಅದು ಹೇಳಿದ ಅಷ್ಟೇ ಹೊರತು ನಮ್ದೇನು ಅದ ನಮ್ಮ ಭ್ರಾಂತಿ. ಅದು ಎಲ್ಲ ಅವರವರ ಕರ್ಮವೇ ಕಾರಣ. ಅವ್ರ ಕರ್ಮ ಎಲ್ಲ ಮಾಡ್ತಾರೆ. ಕರ್ಮ ಹಿಡಿ ಹೋದ ಏನು ತಿಪ್ಪಲಾಗ ಹೊಡೆದಾಗಲ್ಲ. ಹಾಗೆ ಅದಕ್ಕೆ ಸಾಧನವಾಗಿ ಕರ್ಮವನ್ನು ಎಲ್ಲ ಎಂಥದ್ದು ಇಲ್ಲ. ಇಲ್ಲ ಚೈತನ್ಯ ಭಾರಿ ಜೋರು, ಅಲ್ಲಿ ಹೇಳಿ ಅಲ್ಲಿ ಹೋಗುದಿಲ್ಲ, ಅಲ್ಲಿ ಕಳಿಸ್ಲಿ, ಎಲ್ಲ ಅವನತ್ರ ಹೋಗುದು, ಎಲ್ಲ ಹೋಗ್ಬಿಟ್ಟು ಮಾಡ್ತಿದೆ. ಅವನಿಗೆ ಖುಷಿ. ಪ್ರಾಪ್ತಿಗೆ ಬೇಕಾದ ಕರ್ಮವನ್ನು ಆಶ್ರಯಿಸ್ಕೊತಾನೆ, ಅಗ್ನಿಹೋತ್ರಾದಿ ಕರ್ಮವನ್ನ, ಇಲ್ಲ ತಪಸ್ಸು, ಇಲ್ಲ ದಾನ, ಯಾವುದೋ ಒಂದನ್ನು ಆಶ್ರಯಿಸ್ಕೊತಾನೆ. ಅದನ್ನ ಇಲ್ಲ ಸೋಮವಾರ ಮಾಡ್ತೀನಿ ಅಂತೆಲ್ಲ ಮಾಡ್ತಾರೆ. ಇಲ್ಲ ಇದು ಏನೋ ಶಾಕಂಬರಿ ಅಲ್ಲ, ಸಂಕಷ್ಟಿ ಮಾಡೋದು, ಅದು ಇನ್ನೊಂದು ಸಂತೋಷಿ ಮಾತಾ ಪೂಜೆ, ಅದೇ ಪೂಜೆ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅಯಂತು ಯೋಗಿ ಮಾಮೇವ ಆಶ್ರಯಂ ಪ್ರತಿಪದ್ಯತೆ ಹಿತ್ತ ಸಾಧನಾಂತರಂ. ಇದೇ ಸನ್ಯಾಸ ಅಂದ್ರೆ. ಸನ್ಯಾಸ ಅಂದ್ರೆ ಏನ್ ಹೇಳೋ? ಹಿತ್ವ ಅನ್ಯ ಸಾಧನಾಂತರಂ. ಎಲ್ಲ ಕಿಸಾಕು, ಯಜ್ಞ ಕಿಸಾಕು, ಸಂಧ್ಯಾನ ಯಜ್ಞತೆ ಕಿಸಾಕು, ಏನು ಬೇಡ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಯಾಕೆ ಪೂರ್ವಾರ್ಧದಲ್ಲಿ ಉತ್ತಾರ್ಧ. ಸರ್ವಭಾವೇನ ಭಾರತ ಭಾರ ಮುಖ್ಯ. ತಮೇವ ಶರಣಂ ಗಚ್ಚ. ಹಾಗಾಗ್ಬಿಟ್ಟು ಮೈಯೇವ ಆಸಕ್ತ ಮನಃ ಭವತಿ. ಈ ಯೋಗಿ ಧ್ಯಾನ ಯೋಗಿ ಆದರೂ ನನ್ನನ್ನೇ ಆಶ್ರಯವನ್ನಾಗಿ ಪಡಿತಾನೆ, ನನ್ನನ್ನೇ ಆಶ್ರಯಿಸ್ಕೊಳ್ತಾನೆ. ಅಂದ್ರೆ ಬಾಕಿ ಎಲ್ಲಾ ಸಾಧನ ಹಾಕ್ತಾರೆ. ಹೆಂಡತಿ ಬೇಡ, ಮಕ್ಕಳು ಬೇಡ, ದುಡ್ಡು ಬೇಡ, ಗಂಡ ಬೇಡ, ಯಾರು ಬೇಡ, ಪರಮೇಶ್ವರನೇ ಬೇಕು. ಪರಮೇಶ್ವರನೂ ಬೇಕು ಅಲ್ಲ, ಪರಮೇಶ್ವರನೇ ಬೇಕು. ಅಂದ್ರೆ ಅದು ಊಟನೂ ಬಿಡ್ತೀನಿ, ಬೇಕಾದ್ರೆ ನಿದ್ದೆನೂ ಬಿಡ್ತೀನಿ, ಏನು ಬೇಡ, ಆ ಪರಮಾತ್ಮ ಬೇಕು ನನಗೆ. ಅಷ್ಟು ಮಟ್ಟಿಗೆ ಹಠ. ಏನು ಅವನಿದೆ ದಾಸತ್ವದಿಂದ ಹೋಗ್ತಿರ್ತಾನೆ. ಪರಮಾತ್ಮ ಸಿಗ್ಲಿಲ್ಲ ಅಂತ, ಲೋಕದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ, ಆರೋಗ್ಯ ಇಲ್ಲ ಅಂತ ಹೇಳ್ತಾರೆ, ಮಕ್ಕಳಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮ ಸಿಕ್ಕಿಲ್ಲ ಅಂತ ಅರ್ಥವ್ರು ನೋಡೇ ಇಲ್ಲ. ಪ್ರಹ್ಲಾದ ಹಾಗೆ ಇನ್ನಂತ ಮಹಾತ್ಮರು, ಪರಮಹಂಸರು ಅಂಥವ್ರು ಹೇಳ್ತಾರೆ. ಕೊಡುತ್ತಾ ಕುತ್ಕೋಬೇಕು 20 ಗಂಟೆನೋ ಸಿಗ್ಲಿಲ್ಲ ಅಂತ. ಆ ರೀತಿ ಯಾರು ಮಾಡ್ತಾರಪ್ಪ? ಅಲ್ಲ, ಆ ಸ್ಟೇಜ್ ಹೋಗ್ಬೇಕು. ನಮ್ಗೆ ನೆಕ್ಲೆಸ್ ಕೊಡ್ಲಿಲ್ಲ, ಅಥವಾ ಮೊಬೈಲ್ ಕೊಡ್ಲಿಲ್ಲ, ಅಥವಾ ಮೈಸೂರು ಸಿಲ್ಕ್ ಸೀರೆ ಇಲ್ಲ, ಅಥವಾ ಇನ್ಯಾವುದೋ ಇಲ್ಲ, ಅದೇ ಬರ್ತಾರೆ. ಮನೆ ಇಲ್ಲ, ಕಾರ್ ಇಲ್ಲ, ಇನ್ನಿಲ್ಲ ಅಂತ. ಭಗವಂತ ಸಿಕ್ಕಿಲ್ಲ ಅಂತ ಅಚ್ಚ ನೋಡೇ ಇಲ್ಲ. ಅದನ್ನ ನೋಡಿದೇನ? ಅಳ್ಬೇಕು, ಅವ್ನು ಸಿಕ್ಕಿಲ್ಲ ಅಂತ ಅಳ್ತಾ ಇದ್ರು. ಹಾಗತ್ತೆ ಅವ್ನು. ಅದು ನಾಟಕ ಅಲ್ಲ, ಬೀಸನ್ ಹಾಕೊಂಡು ನೀವು ಬೆಳೆಸೋದಲ್ಲ. ನಾಟಕ ಆಡಿ ಭಗವಂತ ಗೊತ್ತಾಗುತ್ತೆ. ಹಾ, ನಾನು ನ್ಯಾಷನಲ್ ಸ್ಕೂಲ್ ಬಸವನಗುಡಿಯಲ್ಲಿ ಓದ್ತಾ ಇದ್ದೆ. 2 ಬಸ್ ಚೇಂಜ್ ಮಾಡೋದು.
ಮೆಜೆಸ್ಟಿಕ್ ಬಂದು ಬಸ್ ನೋಡಿದ ಮೆಜೆಸ್ಟಿಕ್ ಇಂದ ಈ ಕಡೆ ಹೋಗೋದು ಆಗ ಉಪಾರ್ಟ್ಮೆಂಟ್ ಪೊಲೀಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ನಾನು ಮೆಜೆಸ್ಟಿಕ್ ತನಕ ಬಂದ್ಬಿಟ್ಟೆ ಪಾಸ್ ಇರಲಿಲ್ಲ ದುಡ್ಡಲ್ಲಿ ಬಂದೆ ಪಾಸ್ ಆಗೋಗಿತ್ತು ಮಾಡಿಸ್ಕೋಬೇಕು ಮೆಜೆಸ್ಟಿಕ್ ಬಂದೆ ಮೆಜೆಸ್ಟಿಕ್ ಇಂದ ನನಗೆ ಬಸ್ ಚಾರ್ಜ್ ನನ್ಗೆ ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಅಲ್ಲಿ ದೇವಸ್ಥಾನ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ರೋಡ್ ಮಧ್ಯೆ ಒಂದು ಅಲ್ಲಿ ಒಳಗೆ ಹೋದೆ ಹೋಗ್ಬಿಟ್ಟು ಏನ್ ಮಾಡೋದು ಗಣಪತಿಗೆ ಹಾಕೋಣ ಹಾಕ್ಬಿಟ್ಟು ನಾನು ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೀನೇ ನೋಡ್ಕೊಂಡ್ಬಿಟ್ಟು ಗಣಪತಿಗೆ ಹಾಕ್ಬಿಟ್ಟು ನಾನು ಹೊರಗೆ ಬಂದೆ ನಮ್ಮ ತಂದೆ ಒಂದು ಆಟೋ ಇಟ್ಟಿದ್ವಿ ಅವ್ನು ಹೊರಗೆ ಬಂದ್ರೆ ಅವ್ನು ಆಟೋ ಮುಂದೆನೆ ಬಂದ್ಬಿಟ್ಟ ಖಾಲಿ ಮನೆಗೆ ನಾನು ಅವ್ನು ಹಾಕ್ಬಿಟ್ಟೆ ನಡ್ಕೊಂಡು ಹೋಗ್ಲಿಪ್ಪ ಇದು ಬೇಡ ನನಗೂ ಇಲ್ಲ ಇದು ಯಾವೆಲ್ಲ ಅಪ್ಪನಾಟ ಅದು ಆಟೋ ಬಂದೇ ಬಿಡುತ್ತ ನೋಡಿದ್ರ ಒಳ್ಳೇದು ಅದು ನೋಡಿ ಹೆಂಗೋ ಮಾಡ್ತಾರೆ ಒಟ್ಟು ತರ್ಕಕ್ಕೆ ಸಿಗದೆ ಇರುವಂತಹ ಅನುಗ್ರಹ ಆಗುತ್ತೆ ಭಗವಂತನಿಂದ ಆ ನಂಬಿಕೆ ಬೇಕು ಬಲವಾದ ನಂಬಿಕೆ ಬೇಕು ಶ್ರದ್ಧೆ ಬೇಕು ಅನಿಷ್ಠೆ ಬೇಕು ಹಾಗಿದ್ರೆ ಎಲ್ಲ ಹಿತ್ವ ಸಾಧನ ಅಂತ ಬೇರೆ ಸಾಧನೆಗಳನ್ನು ಕೈಬಿಟ್ಟು ನನ್ನಲ್ಲಿಯೇ ಆಸಕ್ತಾದ ಮನಸ್ಸಾಗಿರ್ತಾರೆ ಸರ್ವದ ಭಗವತ್ ಚಿಂತೆ ಮಾಡ್ತಾ ಇರ್ತಾರೆ ನೀನು ಪ್ರಾಕೃತಿಕವಾದ ಹಸಿವು ಅಥವಾ ನಿದ್ರೆ ಎರಡು ತೊಂದರೆ ಇದ್ರೆ ಅದಕ್ಕೆ ಮಾಡ್ಕೊಳ್ತಾರೆ ಮಾಡ್ತಾರೆ ಯಶ್ಚೇವಂ ಭೂತಸ್ಸನ್ ಅಸಂಶಯಂ ಸಮಗ್ರಂ ಸಮಸ್ತಂ ವಿಭೂತಿ ಬಲ ಶಕ್ತಿ ಐಶ್ವರ್ಯಾದಿ ಗುಣ ಸಂಪನ್ನಂ ಮಾಂ ಯಥಾ ಏನ ಪ್ರಕಾರೇಣ ಜ್ಞಾಸ್ಯಸಿ ಸಂಶಯಮಂತರೇಣ ಏವಮೇವ ಭಗವಾನ್ ಇತಿ ತತ್ ಶೃಣು ಉಚ್ಯಮಾನಂ ಮಯಾ. ಯಾವ ನೀನು ಈ ರೀತಿ ಇದ್ದವನಾದರೆ ಹಾಗಿದ್ದವನಾಗಿದ್ದು ನೀನು ಹೇಗಾಗ್ತೀಯ ನಿಸ್ಸಂಶಯವಾಗಿ ಸಂಶಯವಿಲ್ಲದೆ ಸಂಪೂರ್ಣವಾಗಿ ಸಮಸ್ತವಾಗಿ ಪರಮಾತ್ಮ ವಿಭೂತಿ ಎಷ್ಟು ಇಡೀ ಅಸ್ಯ ಮಹಿಮಾನಮಿತಿ ಇದು ಜಗದಾತ್ಮರೂಪದ ಮಹಿಮೆ ಇಲ್ಲಿ ಅಖಂಡ ಪಾದೋ ವಿಶ್ವಭೂತಾನಿ ಈ ವಿಶ್ವವೆಲ್ಲ ಅವನ ಪಾದ ಅಂತ ಗೊತ್ತಾಗ ವಿಭೂತಿ ಅಂದ್ರೆ ವಿಶೇಷೇಣ ಭವತಿ ಇದು ವಿಭೂತಿ ವಿಭೂತಿ ಐಶ್ವರ್ಯಂ ಅಣಿಮಾದಿಕ ಮಟ್ಟದ ಅಂತ ಅಮರಕೋಶ ಅವನ ಹೆಚ್ಚುಗಾರಿಕೆ ಒಂದು ವಿಶೇಷತೆ ನಿಮಗೆ ನೋಡಿದ್ರೆ ದಂಗಾಗುವಂತಹ ರೂಪ ಕಾಣುದು ಪಾ ಹೇಗೆ ಇದು ಅಂತ ಅದು ವಿಭೂತಿ. ಸೂರ್ಯನ ನೋಡಿದ್ರೆ ಏನಿದು, ಸಮುದ್ರ ನೋಡಿದ್ರೆ ಹೆಂಗಾಗತ್ತೆ, ದೊಡ್ಡ ಕಾಡು ದೊಡ್ಡ ಬೆಟ್ಟ ನೋಡಿದ್ರೆ ಒಂದ್ಸಲ ಮನಸ್ಸಿಗೆ ಏನೋ ಹೇಗಾಗುತ್ತೆ, ಅದು ವಿಭೂತಿ. ವಿಶೇಷೇಣ ಭವನಂ ಭೂತಿ, ವಿಶೇಷವಾದ ಒಂದು ನಿಮಗೆ ನಿಮ್ಮ ಮನಸ್ಸಿನ ಕ್ಯೂಟ್ ಎಳ್ಕೊಂಡ್ಬಿಡುತ್ತೆ, ಕ್ಯೂಟ್ ಆಗಿರುತ್ತೆ, ನಿಮ್ಮ ಮನಸ್ಸನ್ನು ಇಂದ್ರಿಯವನ್ನು ಎಳೆದು ಹಾಕ್ಬಿಡುತ್ತೆ. ವಿಭೂತಿ ಭವನಂ ಭೂತಿ, ವಿಶೇಷವಾಗಿ ಅವನ ಪರಮಾತ್ಮನ ಸಾನ್ನಿಧ್ಯ ಪ್ರಕಟವಾಗುವುದೇ ವಿಭೂತಿ. ಪರಮೇಶ್ವರನ ಸಾನ್ನಿಧ್ಯ ವಿಶೇಷವಾಗಿ ಪ್ರಕಟವಾಗುತ್ತೆ. ಅದು ಸೌಂದರ್ಯ ಇರ್ಬೋದು, ಬಲ ಇರ್ಬೋದು, ಅಥವಾ ರೂಪ ಇರ್ಬೋದು, ಅಥವಾ ಬೇರೆ ಐಶ್ವರ್ಯ ಇರ್ಬೋದು, ಯಾವ್ದಾದ್ರು ಒಂದು ಪರಮಾತ್ಮದ್ದು ಬಲ ಶಕ್ತಿ ಐಶ್ವರ್ಯ ಮುಂತಾದ ಗುಣದ ಪರಮಾತ್ಮ ಪರಿಪೂರ್ಣವಾಗಿದ್ದಾನೆ. ಅದು ಕೆಲವು ಉಪಾಧಿ ಕೆಲವು ತೋರ್ಕೊಳ್ಳುತ್ತೆ. ಆ ರೀತಿ ಕೂಡ್ಕೊಂಡವನಾದ ಐಶ್ವರ್ಯ ಶಕ್ತಿ ಬಲ ಷಡ್ಗುಣೈಶ್ವರ್ಯ ಸಂಪನ್ನ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸು ಈ ಸಂಪನ್ನಾದ ಪರಮಾತ್ಮನು ಒಂದೊಂದು ಉಪಾಧಿರು ಒಂದು ವಿಶೇಷ ಕೊಡ್ತಾರೆ. ಚಂದ್ರ ನೋಡಿದ್ರೆ ಎಷ್ಟು ಆಹ್ಲಾದ, ಸೂರ್ಯ ನೋಡಿದ್ರೆ ಹೇಗಿದೆ, ವಾಯು ಹೇಗಿದ್ದಾನೆ, ಸಮುದ್ರ, ಒಂದೊಂದು ಪಂಚಮಹಾಭೂತವು ಅತ್ಯದ್ಭುತವೇ. ನೋಡ್ತಾ ಕೂತ್ಕೊಂಡ್ರೆ ಅದು ಬಹಳ ವಿಶೇಷವಾಗಿರುತ್ತೆ. ಈ ಸಂಪನ್ನಾಗಿ ನನ್ನನ್ನು ಯಾವ ರೀತಿಯಿಂದ ನೀನು ಕಂಡುಕೊಳ್ಳುತ್ತೀಯೋ, ಮುತ್ತು ಮಾಡಿಕೊಳ್ಳುತ್ತೀಯೋ, ಹೇಗೆ ಸಂಶಯ ಮಂತರೇನ ಸಂಶಯ ರಹಿತವಾಗಿ ಇಲ್ಲದೇನೆ ಹೀಗೆಯೇ ಬರುವುದು ಅಂದ್ರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿ ಅದ್ವಿತೀಯನಾಗಿ ಕೂಟಸ್ಥನಾಗಿ ಚಿನ್ಮಾತ್ರನಾಗಿರ್ತಕ್ಕವನು ಎಂಬುದಾಗಿ ಯಾವ ರೀತಿ ನೀನು ಅರಿಯುತ್ತೀಯೋ ಅದು ಮಯ ಉಚ್ಯಮಾನ, ನಾನು ಆ ರೀತಿ ಹೇಳ್ತಿರುವಂತಹ ಇದನ್ನು ನೀವು ಕೇಳುವ ನಾವು ಅದನ್ನು ಗೊತ್ತು ಮಾಡ್ಕೋ ಅಂತ ಮಯ ಉಚ್ಯಮಾನ, ನಾನು ಹೇಳ್ತಿರುವಂತಹ ಇದನ್ನು ಕೇಳುವ ನಾವು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ.
ಜ್ಞಾತ್ವಾ ನೇಹ ಭೂಯೋನ್ಯಜ್ಞಾತವ್ಯಮವಶಿಷ್ಯತೆ ಜ್ಞಾನಂ ದೇಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾನೇಹ ಭೂಯೋನ್ಯಜ್ಞಾತವ್ಯಮವಶಿಷ್ಯತೆ ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯದ್ ಜ್ಞಾತ್ವಾ ನ ಇಹ ಭೂಯಃ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ತೇ ಅಹಂ ವಿಜ್ಞಾನ ಸಹಿತಂ ಜ್ಞಾನಂ ವಕ್ಷ್ಯಾಮಿ ಅಂತ ಸವಿಜ್ಞಾನಂ ಇದಂ ಜ್ಞಾನಂ ವಕ್ಷ್ಯಾಮಿ ವಿಜ್ಞಾನ ಸಹಿತವಾಗಿರುವ ಈ ಜ್ಞಾನವನ್ನು ನಿನಗೆ ಸಂಪೂರ್ಣವಾಗಿ ನಾನು ಹೇಳುವನಾಗಿದ್ದೇನೆ ಅನ್ವಯ ಹೇಗೆ ಅಹಂ ನಾನು ತೇ ನಿನಗೆ ಇದಂ ಸವಿಜ್ಞಾನ ಸಹಿತಂ ಜ್ಞಾನಂ ಅಶಿಷ್ಟ ವಕ್ಷ್ಯಾಮಿ ವಿಜ್ಞಾನ ಸಹಿತವಾಗಿರುವ ಈ ಜ್ಞಾನ ಅನುಭವ ಸಹಿತವಾದ ಜ್ಞಾನ ಸುಮ್ಮನೆ ಹೀಗೆ 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 ಸುಮ್ಮನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡಲ್ಲ ಒಂದು ಅಂಕಿಅಂಶ ಕೊಡಲ್ಲ ಅಂಕಿಅಂಶ ಕೊಟ್ಟು ಹೇಳೋದಲ್ಲ ಸುಮ್ಮನೆ ಅದಿದು ಅನುಭವದಲ್ಲಿ ಪರ್ಯವಸಾನವಾಗುವ ಕೊನೆಗಾಣುವ ಹೌದು ನೀವು ಒಪ್ಪಬೇಕು ಆ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನ ನಿನಗೆ ಸಂಪೂರ್ಣ ತಿಳಿಸ್ಕೊಟ್ಟಿರ್ಕೊಂಡು ಅರ್ಜುನ ಯಾವ ಜ್ಞಾನವನ್ನ ಜ್ಞಾತ್ವ ನೋಡಿ ಜ್ಞಾನವೇ ಇದಕ್ಕೆ ಟಾಪಿಕ್ ನೋಡಿ ಇವಾಗ ಯಜ್ಞಾತ್ವ ಯತ್ಕಿಂ ಯದ್ ಬ್ರಹ್ಮ ಜ್ಞಾತ್ವ ಅಲ್ಲ ಜ್ಞಾನವೇ ವಿಚಾರ ಮಾಡಿ ಜ್ಞಾನ ಅಂದ್ರೆ ಹೇಗೆ ಗೊತ್ತಿಲ್ಲ ನಾವೇನ್ ಅನ್ಕೊಂಡಿದೀವಿ ಸ್ಕೂಲ್ ಓದೋದು ಜ್ಞಾನ ಅದು ವಿದ್ಯೆ ಅನ್ಕೊಂಡ್ಬಿಡ್ತೀವಿ ಅಯ್ಯೋ ಹೊಟ್ಟೆ ವಿದ್ಯೆ ಕಟ್ಟಿರೋದು ಹೊಟ್ಟೆ ಹೊರೆಯೋ ವಿದ್ಯೆ ಅಲ್ಲ ಯಾವತ್ತು ವಿದ್ಯೆಗೆ ಲಕ್ಷಣ ಏನ್ ಹೇಳಿ ಸಾವಿದ್ಯಾ ವಿಮುಕ್ತೆ ಮುಕ್ತಿಗೆ ಬಂಧನದಿಂದ ಬಿಡಿಸ್ಬೇಕು ಅಜ್ಞಾನದಿಂದ ಬಿಡಿಸ್ಬೇಕು ಕಾಮಕರ್ಮದಿಂದ ಬಿಡಿಸ್ಬೇಕು ಅದು ವಿದ್ಯೆಗೆ ಲಕ್ಷಣ ಬಂಧನವೇ ಬಂಧನ ಹೆಚ್ಚು ಮಾಡೋದು ವಿದ್ಯೆನ ದಾಸ್ಯತೆ ತಂದ್ಕೊಡುತ್ತೆ ಆಂಗ್ಲ ವಿದ್ಯಾಭ್ಯಾಸ ಕಾಲೇಜ್ ವಿದ್ಯಾಭ್ಯಾಸ ಓದಿ ಕೆಲಸ ಮಾಡಿ ದಾಸನಾಗ್ಬೇಕು ಒಬ್ಬರು ಅಡಿಕ್ಷನ್ ಕೆಲಸಕ್ಕೆ ಸೇರ್ಕೋಬೇಕು ಅವನು ಬೈತಾನೆ ಏನು 10 ಗಂಟೆ ಬರ್ತಾ ಇದ್ದೆ 9:15 ಬರ್ತಾ ಇಲ್ವಾ ಎಷ್ಟರ ಹೇಳ್ಬೇಕು ನಿಂಗೆ ಅಂತಾನೆ ಇನ್ನೊಂದು ಸಮಯ ರಿಮಾರ್ಕ್ ಹಾಕ್ತಾನೆ ಸಂಬಳ ಕಟ್ ಮಾಡ್ತಾನೆ ರಾತ್ರಿ 8ವರೆಗೂ ಇರುತ್ತಾನೆ ಸಾಯಿಸ್ತಾನೆ ಹಿಂದೆ ಸಮಯ ಕೊಡೋಲ್ಲ ಯಾರು ಹೇಳ್ತೀಯ ಮಾಡು ಅಂತಾನೆ ಗೃಹಜ ಯಾರು ಬೇಕಾ ಇಷ್ಟನ್ನ ತಿನ್ನೋದಕ್ಕೆ ಸಾಯ್ಬೇಕು ಹೌದು ನೇರಾಗಿ ನಿನ್ನ ಅನುಭವದಲ್ಲಿ ಗೊತ್ತಾಗುವ ಜ್ಞಾನವನ್ನ ತಿಳಿಸ್ಕೊಡ್ತೀನಿ ಯಾವ ಜ್ಞಾನವನ್ನ ಕಂಡುಕೊಂಡವನಾದರೆ ಇಹ ಇಲ್ಲಿ ಭೂಯ ಮತ್ತೆ ತಿಳ್ಕೊಳ್ಬೇಕಾದ್ದೇನು ಉಳಿಯೋದೇ ಇಲ್ಲ ತೆಗಿಬೇಕಾ ನಾಗರಾಜ್ ತಿಳಿಯಬೇಕಾದದ್ದೇನು ಉಳಿಯೋದೇ ಇಲ್ಲ ಅಂದ್ರೆ ಸರ್ವಜ್ಞನಾಗ್ಬಿಡ್ತೀಯ ಯಾಕಂದ್ರೆ ಸರ್ವವಾಗಿರೋ ಪರಮಾತ್ಮ ಸ್ವರೂಪವನ್ನು ಕಂಡುಕೊಂಡ್ಕೊಳ್ಳೆ ಅದೇ ಎಲ್ಲವೂ ಆಗಿ ತೋರ್ತಾ ಇರೋದು ಎಲ್ಲ ಬೇಡ ಎಲ್ಲಿ ನೋಡಿದ್ರು ರಾಮ ಅಂತಾರಲ್ಲ ಅದು ಅನುಭವ ಬಂದ್ಬಿಡುತ್ತೆ ಸುಮ್ಮನೆ ಪ್ರಶಂಸಾ ವಾಕ್ಯ ಅಲ್ಲ ಅದು ಅನುಭವ ವಾಕ್ಯವೇ ಅದು ಹಾಡಿನ ರೂಪದಲ್ಲಿ ಇದೆ ಅಷ್ಟೇ ಹೊರತು ಸಾಕ್ಷಾತ್ ಅನುಭವವೇ ಅದು ನಾವು ಆ ಕಡೆ ಪ್ರಯತ್ನ ಮಾಡ್ತೀವಿ ನಮ್ದೆಲ್ಲ ಏನಾಗ್ತಿದೆ ಪ್ರಾಪಂಚಿಕ ಸೆಳೆತ ಜೋರು ವಕ್ರ ಮದ್ವಿಷಯಂ ಜ್ಞಾನಂತೆ ತುಭ್ಯಂ ಅಹಂ ವಿಜ್ಞಾನ ಸಹಿತಂ ಸ್ವಾನುಭವಯುಕ್ತಂ ಇದಂ ವಕ್ಷ್ಯಾಮಿ ಕಥಯಿಷ್ಯಾಮಿ ಅಶೇಷತಃ ಕಾರ್ತ್ಸ್ನೇನ ಎಷ್ಟಿದೆ ಹೇಳಿ ಅದಕ್ಕೆ ತಾಕೆ ಸಾವತ್ತು ನಾವತ್ತು ಯಾವತ್ತು ತಲೆಗಟ್ಟಬೇಕು ಎಂಟೈರ್ಲಿ ಅಂತ ಎಂಟೈರ್ಲಿ ಸಂಪೂರ್ಣವಾಗಿ ಅದು ಆ ಜ್ಞಾನ ಇದೆಯಲ್ಲ ಅದು ಇದಲ್ಲ ಸೋಷಿಯಲ್ ಆಗಿ ಭೌತಿಕ ಜ್ಞಾನ ಅಲ್ಲ ಅದು ಮದ್ವಿಷಯಂ ಜ್ಞಾನ ಜ್ಞಾನಕ್ಕೆ ಪರಮಾತ್ಮ ವಿಷಯ ಪರಮಾತ್ಮ ವಿಷಯಕವಾದ ಜ್ಞಾನ ಹೇಳ್ತೀನಿ ಅಂತ ಇದ್ದಾನೆ ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಅಂತ ಶಿಯಲ್ ಬೇಕು ಅದಕ್ಕೆ ಶಿಯಲ್ಲು ಆವರ್ತಕ ಬರ್ಬೇಕಲ್ಲ
ಹಾ ನನ್ನ ವಿಷಯವಾದ ಪರಮಾತ್ಮ ವಿಷಯವಾದ ಜ್ಞಾನ ನಿನಗದನ್ನ ನಾನು ವಿಜ್ಞಾನ ಸಹಿತ ಅಂದ್ರೆ ಅನುಭವ ಸಹಿತವಾಗಿರುವ ಸ್ವಾನುಭವಯುಕ್ತ ಹೌದು ನೀನು ಈ ಹಸಿವು ಬಾಯಾಕಿ ನಿಂಗೆ ಹೇಗೆ ನೇರ ಗೊತ್ತಾಗುತ್ತೋ ಹಾಗೆ ಈ ಸ್ವರೂಪ ಗೊತ್ತಾಗತ್ತೆ. ಹಸಿವು ಗೊತ್ತಾಗತ್ತಾ ಯಾವ್ದಕ್ಕೆ? ಕಣ್ಣಿಗ, ಕಿವಿಗೆ, ಹೊಟ್ಟೆ ಗೊತ್ತಾಗತ್ತಾ? ಆಗ ನೀನು ಗೊತ್ತಾಗ್ತೀಯ ನಿಂಗೆ. ನೀನು ಗೊತ್ತಾಗ್ತೀವಿ ನಾರಾಯಣ ಹೆಂಗ ಹ್ಯಾಂಗ ಗೊತ್ತಾಗ್ತಿದೆ ನಾನು ಗೊತ್ತಿಲ್ಲ. ಮನಸ್ಸು ಗೊತ್ತಾಗುತ್ತೆ. ಮನಸ್ಸನ್ನು ನೋಡೋಣ ಮನಸ್ಸು ಗೊತ್ತಾಗ್ತಿಲ್ಲ ನಿಂಗೆ. ಅಲ್ಲ ಮನಸ್ಸು ನೋಡ್ತಾ ಇದೆಯಲ್ಲೋ ನೀನು? ಮನಸ್ಸು ಗೊತ್ತಾಗುತ್ತೋ ಇಲ್ಲೋ ನಿಂಗೆ? ನಿಂಗೆ ಮನಸ್ಸು ಗೊತ್ತಾಗಲ್ಲ. ಮನಸ್ಸು ನೋಡುವ ನೀನು ಬೇರೆಯವ್ರ? ಮನಸ್ಸು ನೋಡುವ ನೀನು ಮನಸ್ಸು ಹೆಂಗ್ ಗೊತ್ತಾಗ್ತೀಯ? ಕಣ್ಣು ನೋಡುವ ಮನಸ್ಸು ಕಣ್ಣು ಕಾಣುತ್ತಾ? ಮನಸ್ಸನ್ನು ನೋಡುವ ನೀನು ಮನಸ್ಸಿಗೆ ಗೊತ್ತಾಗಲ್ಲಪ್ಪ. ಮನಸ್ಸು ಗೊತ್ತಾಗತ್ತಾ? ಮನಸ್ಸು ನೋಡುವ ನೀನು ಮನಸ್ಸಿಗಿಂತ ಹಿಂದಿದ್ಯಾ? ಹೇಗೆ ಕಣ್ಣಿಗಿಂತ ಹಿಂದಿದ್ಯೋ ಮನಸ್ಸು? ಕಣ್ಣು ನೋಡಕ್ಕಾಗಲ್ವೋ? ಮನಸ್ಸಿಗಿಂತ ಹಿಂದಿದ್ಯಾ ನೀನು? ಹಿಂದಿರೋ ನಿನ್ನನ್ನ ಮನಸ್ಸು ಹೆಂಗ್ ನೋಡುತ್ತೆ? ಮನಸ್ಸು ನೋಡ್ಬೇಕಾಗಿಲ್ಲ, ಮನಸ್ಸು ನೋಡೋದು ಇಲ್ಲ. ಮನಸ್ಸಿಗೆ ಮನಸ್ಸನ್ನು ನೋಡ್ತಾವ. ಮನಸ್ಸಿಂದ ನೋಡಿದ ಅವನು ಆಗಲ್ಲ. ಮನಸ್ಸಿಂದ ಕಂಡ್ಕೊಂಡೆ ಅಂದ್ರೆ ಅದು ಕಂಡಿದ್ದಾಗಲ್ಲ. ಅನುಭವ ಅದಕ್ಕೆ ಅನುಭವ ಅನಿಸಿದ್ರು. ಅನುಭವ ಆಗೋಲ್ಲ, ಅನುಭವ ಸ್ವರೂಪ. ಎಲ್ಲ ಅನುಭವ ಅಂತಿಲ್ಲ, ಅದನ್ನೇ ಹೇಳೋದು. ಅನುಭವ, ಆತ್ಮ, ಅವಗತಿ, ಜ್ಞಾನ ಒಂದೇ ಅರ್ಥ. ಅನುಭವ ಆಯ್ತು ಅಂದ್ರೆ ಆಯ್ತು ಹೋಗ್ಬಿಡುತ್ತೆ. ಇದು ಹೋಗೋದಲ್ಲ, ಇದು ಸ್ವರೂಪಸ್ಯ ಅನಪಾಯಿತ್ವ. ಅದು ಸ್ವಯಂ ಅನುಭವ ಸ್ವರೂಪ, ಅದು ಅನುಭೂತಿ ಸ್ವರೂಪ. ಅದು ಈಗ ಸ್ವಾನುಭವ ಯುಕ್ತ ಅನುಭವದಿಂದ ಕೂಡ್ಕೊಂಡಿದ್ರಿಂದ ಅನುಭವಾತ್ಮಕವಾಗಿರುವುದು. ತಾನಾದ ಸ್ವರೂಪ ಅನುಭವ ಸ್ವರೂಪ. ಅದನ್ನು ನನಗೆ ಹೇಳ್ತೀನಿ ಸಂಪೂರ್ಣವಾಗಿ. ಒಂಚೂರು ಉಳಿಸ್ದೇನೆ ಅದ್ರ ಬಗ್ಗೆ ತಿಳುವಳಿಕೆ ತಂದ್ಕೊಡ್ತೀನಿ, ಹೀಗೆ ಗೊತ್ತುಮಾಡಿಸ್ಕೊಡ್ತೀನಿ. ಅಟೆನ್ಷನ್ ಆಗಿ ಗಮನ ಬಿಟ್ಟು ಕೇಳು, ತಿಳಿಸ್ಕೊಡ್ತೀನಿ. ತತ್ವಜ್ಞಾನ ಮಾಡಿಸ್ಕೊಡ್ತೀನಿ. ಪರಮಾತ್ಮ ಸೊಂಟ ಕಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಆತ್ಮಜ್ಞಾನ ಮಾಡಿಸ್ಕೊಡ್ತೀನಿ ಅರ್ಜುನಿಗೆ ಅಂತ. ಅವನೇನಂದ, ನೀವು ಕರ್ಮಯೋಗ ಅಧಿಕಾರಿಗಳನ್ನ ನೀವು ಅದನ್ನ ಮಾಡಬೇಡ, ಜ್ಞಾನ ಅದರಿಂದ ಇವಾಗೆಲ್ಲ ತತ್ವಜ್ಞಾನ ಹೇಳ್ತೀನಿ ಕೇಳಿದ್ರೆ ಯಾಕಪ್ಪ ಹೇಳಪ್ಪ? ಮುಂದೆ ಏನಂದ್ರೆ ನೀನು 3ನೇ ಅಧ್ಯಾಯದಲ್ಲೇ ಕರ್ಮಣ್ಯವ ಅಧಿಕಾರಸ್ಥೆ 2ನೇ ಅಧ್ಯಾಯದಲ್ಲಿ ನೀವು ಯೋಗಶ್ಚಕ್ಕುದು ಕರ್ಮಾಣಿಯಿಂದ. ಯಾಕೆಂದ್ರೆ ಅನಧಿಕಾರಿ ಜ್ಞಾನಕ್ಕೆ ಅನಧಿಕಾರಿ ಅರ್ಜುನ ಅಂದ. ಈಗ ವಿಜ್ಞಾನರಹಿತಂ ಜ್ಞಾನಂ ವಕ್ಷ್ಯಾಮಿ, ಕಸ್ಮೈ ವಕ್ಷ್ಯಾಮಿ? ಅರ್ಜುನಾಯತೆ ವಕ್ಷ್ಯಾಮಿ. ಏನಾಯ್ತು ಇವಾಗ? ಪರಮಾತ್ಮ ಪೂರ್ವಪರ ವಿರೋಧ ಅಲ್ವಾ? ನಿಂಗೆ ಯೋಗ್ಯತೆ ಇಲ್ಲ, ನಿಂಗೆ ಆಗಲ್ಲ, ಕರ್ಮಯೋಗ ಮಾಡೋದು ಹೇಳ್ಬಿಟ್ಟು ಆತ್ಮಜ್ಞಾನ ಹೇಳ್ತೀನಿ ಶುರು ಮಾಡ್ಕೊಂಡ್ಬಿಟ್ಟಲ್ಲ. ಹೆಂಗ್ ಶುರು ಮಾಡ್ಕೊಂಡ್ಬಿಟ್ಟ? ವಸ್ತು ಪರಮಾತ್ಮನಿಗೆ ಇನ್ನು ಉತ್ತಮಾಧಿಕಾರಿ ಇವನಿಗೆ ಅಲ್ಲ, ನಮ್ಗೆ ಹೇಳಿದ್ದು ಕರ್ಮಾಧಿಕಾರ ಕರ್ಮಯೋಗ ಮಾಡಿ ಅಂತ. ಅಷ್ಟ ನೋಡಿ. ತಜ್ಞಾನಂ ವಿವಕ್ಷಿತಂ ಸ್ತೌತಿ ಶ್ರೋತು ಅಭಿಮುಖೀಕರಣಾಯ. ಹೇಳಬೇಕು ಅಂತ ಅಂದ್ಕೊಂಡ ಜ್ಞಾನ, ವಕ್ತುನಿಷ್ಠಂ ವಿವಕ್ಷಿತಂ. ಹೇಳಬೇಕು ಅಂತ ಅಂದ್ಕೊಂಡ ಜ್ಞಾನವನ್ನ ಹೊಗಳ್ತಾ ಇದ್ದಾನೆ ಪರಮಾತ್ಮ. ಅದು ಎಂಥದ್ದು ಗೊತ್ತನೋ ಜ್ಞಾನ ಅಂತ ಹೇಳಿ ಹೊಗಳ್ತಾ ಇದ್ದಾನೆ. ಯಾಕೆ? ಕೇಳುವಂತಹ ಅರ್ಜುನನ ಅಟೆನ್ಷನ್ ಮಾಡೋಕೆ, ಅಭಿಮುಖೀಕರಣ ಅಂದ್ರೆ ನನ್ನ ಕಡೆ ಗಮನ ಕೊಡು. ಎಲ್ಲೆಲ್ಲೋ ನಿಮ್ಮ ಶಾಶ್ವತ ನಾನು ಪಾಠ ಎಲ್ಲೆಲ್ಲೋ ಇರ್ತಾರಲ್ಲ, ಹಂಗಿರ್ಬೇಡ. ಅದು ಪ್ರಯೋಜನ ಇಲ್ಲ, ನನಗೇನು ಗೊತ್ತಾಗಲ್ಲ. ಇಲ್ಲೇ ಗಮನ ಕೊಟ್ರೆ ಮಾತ್ರ ಹೇಳುವಾಗ ಅರ್ಥವಾಗುತ್ತೆ ಹೊರತು ಎಲ್ಲೋ ಏನು ವಿಷಯ ಬರ್ತದೆ, ಹಣ್ಣು ಹಣ್ಣಿಂದೇ ಆಗಿಲ್ಲ ನಿಂತಿದ್ದು ಅಂತ ಇದ್ರೆ ಅಷ್ಟ ಏನು ಆಗಲ್ಲ. ಅರ್ಜುನ ಅಭಿಮುಖೀಕರಣ ಅಂದ್ರೆ ಗಮನವನ್ನು ಕೊಡಿಸುವುದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾನೆ. ಯಜ್ಞಾತ್ವಾ ಯಜ್ಞಾನಂ ಜ್ಞಾತ್ವಾ ನ ಇಹ ಭೂಯಃ ಪುನಃ ಅನ್ಯಜ್ಞಾತವ್ಯಂ ಪುರುಷಾರ್ಥ ಸಾಧನಂ ಅವಶಿಷ್ಯತೆ. ನ ಅವಶಿಷ್ಟಂ ಭವತಿ. ಯಾವ ಜ್ಞಾನವನ್ನ ಕಂಡುಕೊಂಡವನಾದರೆ, ತಿಳ್ಕೊಂಡವನಾದರೆ, ಅದನ್ನು ಕಂಡುಕೊಂಡವನು ಮತ್ತೆ ಇಲ್ಲಿ ಇನ್ನೊಂದನ್ನ ತಿಳಿಯಬೇಕಾದದ್ದನ್ನ, ಪುರುಷಾರ್ಥಕ್ಕೆ ಸಾಧನವಾಗಿರ್ತಕ್ಕದ್ದನ್ನ ಮತ್ತೆ ಯಾವುದನ್ನು ಕಂಡುಕೊಂಡು ಉಳಿಯೋದೇ ಇರುವಂತೆ. ನಾ ಅವಶಿಷ್ಯತೆ, ಏನೇನು ಉಳಿಯೋದಿಲ್ಲ. ಜ್ಞಾನವನ್ನ ಗೊತ್ತು ಮಾಡ್ಕೊಂಡ್ರೆ
ಜ್ಞಾನ ಸ್ವರೂಪದ ಜ್ಞಾನವನ್ನೇ ಅರ್ಥ ಮಾಡ್ಕೊಳ್ತಾರೆ. ಅರಿವಾಗೋದು ಗೊತ್ತಾಗೋದು ಅಂದ್ರೆ ಏನು ಅಂತ ಗೊತ್ತಾಕೋಬೇಕು. ಗೊತ್ತಾಗುವುದು ಏನು ಅಂತ ಗೊತ್ತಾಗಬೇಕು ಅಂದ್ರೆ ಗೊತ್ತಾಕೋದನ್ನ ಗೊತ್ತಾಕೋಬೇಕು ಅಂತಂದ್ರೆ ಗೊತ್ತಾಗುವಿಕೆ ಗೊತ್ತಾಕೋದು ಅಂದ್ರೆ ಅದು ಎಂಥದ್ದು ಯೋಚನೆ ಮಾಡು. ಅರ್ಥವಾಗೋದು ಅಂದ್ರೆ ಹೇಗೆ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತು ಅಂತ ಅರ್ಥವಾಗೋದು ಅಂದ್ರೆ ಹೇಗೆ ಅರ್ಥ ಆಗತ್ತೆ ಅನ್ನೋದನ್ನ ಗೊತ್ತಾಕೊಂಡ್ರೆ ಮತ್ತೆ ಇನ್ನೇನು ತಿಳ್ಕೊಳ್ಬೇಕಾದ್ರು ಉಳಿಯೋದಿಲ್ಲ. ಪುರುಷಾರ್ಥಕ್ಕೆ ಸಾಧನೆ ಯಾವುದು ಉಳಿಯೋದಿಲ್ಲ. ಅಂದ್ರೆ ಜ್ಞಾನ ಸ್ವರೂಪನ ಜ್ಞಾನವಾಗೋದು ಅಂದ್ರೆ ಏನಾಗತ್ತೆ ಆ ಅನುಭವದಲ್ಲಿ ಅಜ್ಞಾನ ಕಳ್ಕೊಳ್ಳೋದು ಅಷ್ಟೇ ಆಗತ್ತೆ ಹೊರತು ವಿಷೀಕರಿಸಿ ಇದು ಗೊತ್ತಾಗೋದಲ್ಲ. ಆಮೇಲೆ ಜ್ಞಾನ ಸ್ವರೂಪವಾಗಿ ಉಳಿತೀಯೇ ಹೊರತು ಮತ್ತೆ ಜ್ಞಾನಕ್ಕೆ ವಿಷಯ ತ್ರಿಪುಡಿ ಇರೋಲ್ಲ ಅಲ್ಲಿ ಎಂಬುದಾಗಿ ಗೊತ್ತಾಗೋದನ್ನೇ ಜ್ಞಾನವನ್ನು ಗೊತ್ತಾಕೋದು ಅಂತ ಹೇಳ್ತಾ ಇದ್ದಾನೆ. ಅದನ್ನು ತಿಳ್ಕೊಂಡ್ಬಿಟ್ರೆ ಪುರುಷಾರ್ಥಕ್ಕೆ ಸಾಧನವಾದದ್ದು ಯಾವುದು ಉಳಿಯೋದೇ ಇಲ್ಲ, ಏನು ತಿಳ್ಕೋಬೇಕಾಗಿಯೇ ಇಲ್ಲ ಎಂಬುದಾಗಿ ಹೇಳ್ತಿದ್ದಾನೆ. ಮತ್ತತ್ವಜ್ಞ ಯಹ ಸಹ ಸರ್ವಜ್ಞ ಭವತಿ ತತ್ಸಹ. ತಾತ್ಪರ್ಯ ನನ್ನ ತತ್ವವನ್ನು ಬಲ್ಲವನು ಯಾವನೋ ಅವನು ಸರ್ವಜ್ಞನಾಗ್ತಾನೆ. ಪರಮಾತ್ಮ ತತ್ವವೇ ಜ್ಞಾನ ಸ್ವರೂಪ, ಜ್ಞಪ್ತಿ ಸ್ವರೂಪ. ಅದನ್ನು ಅರಿಸ್ಕೊಳ್ಳೋದು ಅಂದ್ರೆ ಆ ತತ್ವ ಸ್ವರೂಪದಲ್ಲಿ ಸೆಟ್ ಆಗೋದು, ನೆಲೆಯಿಲ್ಲದು, ಅದೇ ತಾನಾಗಿ ತಿಳ್ಕೊಳ್ಳೋದು. ನನ್ನ ಸ್ವರೂಪ ಜ್ಞಪ್ತಿ ಸ್ವರೂಪ, ಚೈತನ್ಯ ಸ್ವರೂಪ, ಸನ್ಮಾತ್ರ, ಅಖಂಡ ಪರಿಪೂರ್ಣ ಚಿನ್ಮಾತ್ರ ಅಂತ ಹೇಳಿ ಸಮಸ್ತ ಉಪಾಧಿಗಳನ್ನು ಬಿಟ್ಟು ತಾನಾಗಿ ಉಳಿಯೋದ್ರ ಮೂಲಕ ಅದನ್ನ ಗುರುತಿಸ್ಕೊಳ್ಳೋದೇ ಅದರ ಜ್ಞಾನ ಅಂತ. ಆ ಕಂಡುಕೊಂಡವನು ಸರ್ವಜ್ಞನಾಗ್ಬಿಡ್ತಾನೆ, ಏನು ಉಳಿಯೋದಿಲ್ಲ ಅವನಿಗೆ. ಅತಃ ವಿಶಿಷ್ಟ ಫಲತ್ವ ದುರ್ಲಭಂ ಜ್ಞಾನ. ಆದ್ದರಿಂದ ಇದು ಅಸಾಧಾರಣವಾದ ಫಲವುಳ್ಳದ್ದು, ಸರ್ವಜ್ಞತ್ವ ತಂದುಕೊಡುವ, ಜಗದಾತ್ಮರೂಪ ತಂದುಕೊಡುವಂತಹ ಜ್ಞಾನವಾದ್ದರಿಂದ ಈ ಜ್ಞಾನ ಉಂಟಾಗೋದು ಬಹಳ ಕಷ್ಟ, ದುರ್ಲಭ, ಸಿಗೋದು ದಕ್ಕೋದೇ ಇಲ್ಲ. ಎಷ್ಟು ಸಿಲುಕಾಡಿದ್ರು ಕೂಡ ಎಲ್ಲ ಪಟ್ಟಿ ಹೊಡಿತಾ ಇರ್ತಾರೆ, ಗೊತ್ತಾಗೋದಿಲ್ಲ. ಅದು ಯಾಕೆ ದುರ್ಲಭ ಅಂತ ಕೇಳ್ತೀಯೋ ಕಸಂತಿ ಉಚ್ಯತೆ. ಯಾವ ರೀತಿ ದುರ್ಲಭ ಅಂತ ಕೇಳ್ತೀಯೋ ಹೇಳ್ತೀನಿ ಕೇಳು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಸಹಸ್ರಾಣಾಂ ಮನುಷ್ಯೇಶು ಅಂತ 1000 ಮನುಷ್ಯರು ಅಂದ್ರೆ 999,000 ಅಂತಲ್ಲ, ಲೆಕ್ಕ ಇಲ್ಲದಷ್ಟು ಅಂತ. ಯಾಕೆ 1000 ಮನುಷ್ಯರ ಪೈಕಿ ಯಾವನೋ ಒಬ್ಬ ಅಂದ್ರೆ ಪ್ರಯತ್ನ ಪಡಕ್ಕೆ ಬರೋಲ್ಲ ಅಂತ. ಲಕ್ಷ ಕೋಟಿ, 1000 ಅಂತಲ್ಲ, ಲಕ್ಷ ಜನಕ್ಕೆ ಯಾವನೋ ಒಬ್ಬ ಅದೇ 1000 ಇಟ್ಕೊಂಡದೇ ಮನುಷ್ಯನ ಶಾಸ್ತ್ರ ಆಗೋದು. ಮನುಷ್ಯರು 1000 ಗಂಟೆ ಇದಾರಲ್ಲ, ಅದನ್ನು 1000 ಜ್ಞಾನೇಶ್ವರ ಮಹಾರಾಜರು ಅವರು ಅಭಂಗ ಹೇಳ್ತಾರೆ, ನಾಮಸ್ಮರಣೆ ಸುಲಭ ಆಗಿದ್ರು ಯಾರನ್ನು ಕಂಡುಬರೋದಿಲ್ಲ, ಯಾರಿಗೂ ಇಷ್ಟ ಆಗಲ್ಲ, ಕಂಡುಬರಲ್ಲ. ಇದು ನಾಮಸ್ಮರಣೆ ತುಂಬಾ ಸರಳ. ಪೈಕಿ ಮನುಷ್ಯರಲ್ಲಿ ಯಾವನೋ ಒಬ್ಬನು ಅದನ್ನ ನಾನು ಪ್ರಯತ್ನ ಪಡ್ತೀನಿ, ನಾನು ಆ ಮಾರ್ಗಕ್ಕೆ ಹೋಗ್ತೀನಿ ಅಂತ ಅನ್ಕೋತಾನಂತೆ. ಪ್ರಯತ್ನ ಮಾಡೋಕೆ ಸಿದ್ಧಯೇ ಸಿದ್ಧಿ ಆಗುವುದಕ್ಕಾಗಿ ಪ್ರಯತ್ನ ಪಡ್ತಾನೆ. ಹಾಗೆ ಸಿದ್ಧಿ ಆಗೋದಕ್ಕೆ ಪ್ರಯತ್ನ ಪಡುವಂತಹ 1000 ಪೈಕಿ ಜನರಲ್ಲಿ ಯಾವನೋ ಒಬ್ಬ ಕಶ್ಚಿತ್ ಮಾಂ ವೇತ್ತಿ ತತ್ವ, ಒಬ್ಬ ಅನ್ನೋದನ್ನು ಯಥಾವತ್ತಾಗಿ ಅರಿತಾನೆ. ಬಾಕಿ ಇರೋದ ಒಮ್ಮೆ ಪಟ್ಟಿ ಹೊಡೆದಾರೆ ಅಂದ್ರೆ ವೇಸ್ಟ್ ಆಗೋಲ್ಲ. ಎಷ್ಟೇ ಜ್ಞಾನ ಮಾರ್ಗದಲ್ಲಿ ಪ್ರಯತ್ನ ಹಾಕಿದರೋ ಅದು ಏನು ವೇಸ್ಟ್ ಆಗೋದಿಲ್ಲ. ಅದಕ್ಕೆ ಪ್ರಯತ್ನ ಮಾಡಿದವ್ರಿಗೆಲ್ಲ ಜ್ಞಾನ ಆಗ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಅದೇ ಪ್ರಯತ್ನ ಮಾಡಿದ್ರೆ ಜ್ಞಾನ ಆಗೋದು ನಿಜ. ಪ್ರಯತ್ನ ಮಾಡಿದವ್ರಿಗೆಲ್ಲ ಆಗೋಲ್ಲ ಅಂದ್ರೆ ಹಾಗೆ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅನ್ಬೇಡಿ. ಪ್ರಯತ್ನವನ್ನೇ ಮಾಡ್ಬೇಕು, ಪ್ರಯತ್ನ ಮಾಡಿದವರಿಗೆ ಆಗೋದು. ಅದೇ ಪ್ರಯತ್ನ ಮಾಡಿದವರಿಗೆಲ್ಲ ಆಗುತ್ತೆ, ಆಗುತ್ತೆ ಅಂತ ಹಾಗಿಲ್ಲ. ಅದು ಈ ಜನ್ಮ, ಮುಂದಿನ ಜನ್ಮ, ಅದೇ ಜನ್ಮ ಇದ್ದೇ ಇದೆಯಲ್ಲ, ಚಾರಿ ಆಗ್ತಾ ಹೋಗಿ ಏನು ಮಾಡ್ಕಾಗಲ್ಲ ಅಂದ್ಕೊಂಡು ನಾವು ನಿರಾಶೆ ಆಗ್ಬೇಕಾಗಿಲ್ಲ. ಈ ಜನ್ಮ ಆಗೋಲ್ಲ ಆಮೇಲೆ ಸರಿ ಬಿಚ್ಚಿಡೋದು. ಆಮೇಲೆ ಯಾಕೆ ಪರಮಾತ್ಮ ಹೇಳ್ತಾನೆ ಪ್ರಯತ್ನ ಪಟ್ಟರು ಏನು ಪ್ರಯತ್ನ ಪಡ್ತಾ ಆಗ್ಬೇಕು ಅಂತ ಏನಿಲ್ಲ. ಲಾಟ್ರಿ ಟಿಕೆಟ್ ತರಹ ಅಂತ ಅನ್ಕೋಬೇಡಿ. ಲಾಟ್ರಿ ಟಿಕೆಟ್ ಆದ್ರೆ ಹೋಗಿ ಹೋಗ್ತು ಬರಲಿಲ್ಲ ಅಂದ್ರೆ. ಇಲ್ಲ ಹಂಗಲ್ಲ, 5 ವರ್ಷ 10 ವರ್ಷ ಪ್ರಯತ್ನ ಪಟ್ಟರು ಆ ಇದು ಇಟ್ಕೊಂಡಿರುತ್ತೆ ಸಂಸ್ಕಾರ, ಆಸನೆ ಇರುತ್ತೆ, ಮತ್ತೆ ಮುಂದಕ್ಕೆ ನಾವು
ಹಿಂಗೆ ಯಾವ ಜನ್ಮದಲ್ಲೂ ನೀನು ಹಿಂಗೆ ಇದ್ರೆ ಏನು ಪ್ರಯತ್ನ ಮಾಡ್ಲೇಬೇಕು. ಇದೇ ಮಾರ್ಗ, ಪ್ರಯತ್ನ ಪಟ್ಕೊಂಡು ಹೋಗೋದೇ ಮಾರ್ಗವೇ ಹೊರತು ಈ ಮಾರ್ಗ ಬಿಟ್ಟು ಇನ್ನೊಂದು ಮಾರ್ಗ ಇಲ್ಲವೇ ಇಲ್ಲ. ಮನುಷ್ಯಾಣ ಮಧ್ಯೆ ಸಹಸ್ರೇಶು ಅನೇಕೇಶು ಕಶ್ಚಿತ್ ಜತತಿ ಪ್ರಯತ್ನಂ ಕರೋತಿ ಸಿದ್ಧಯೇ ಸಿದ್ಧರ್ಥಂ. ಮನುಷ್ಯರ ಪೈಕಿ ಸಾವಿರಾರು ಮನುಷ್ಯರ ಪೈಕಿ ಅನೇಕ ಮನುಷ್ಯರ ಪೈಕಿ ಯಾವನೋ ಒಬ್ಬ ಮನುಷ್ಯ ಮಾತ್ರ ಈ ಸಿದ್ಧಿಗಾಗಿ ಅಂದ್ರೆ ಆತ್ಮಜ್ಞಾನ ಸಿದ್ಧಿಗಾಗಿ, ಆಮೇಲೆ ಮೋಕ್ಷ ಸಿದ್ಧಿ. ಜ್ಞಾನ ಸಿದ್ಧಿ ಮೊದಲು, ಜ್ಞಾನ ಸಿದ್ಧಿ ಆದವನಿಗೆ ಮೋಕ್ಷ ಸಿದ್ಧಿ. ಜ್ಞಾನವನ್ನೇ ಸಿದ್ಧಿ ಅಂತ ಇದನ್ನು ತಗೊಳ್ಳೋದು ಬೆಸ್ಟ್. ಸಿದ್ಧಿಗಾಗಿ ಮೋಕ್ಷಕ್ಕಾಗಿ ಅಂತ ತಗೋಬೇಕಾಗಿಲ್ಲ. ಯಾಕಂದ್ರೆ ಜ್ಞಾನ ಮೋಕ್ಷ ಬೇರೆ ಅಲ್ಲಲ್ಲ. ಜ್ಞಾನ ಆಯ್ತು ಅಂದ್ರೆ ಮೋಕ್ಷ ಆಗೇ ಬರುತ್ತಲ್ಲ. ಆದ್ರಿಂದ ಸಿದ್ಧಿಗಾಗಿ ಜ್ಞಾನ ಪ್ರಾಪ್ತಿಗಾಗಿ ಅಂತ ಅರ್ಥ ಮಾಡೋದು ಸರಿ. ತೇಷಾಂ ಯತತಾಮಪಿ ಸಿದ್ಧಾನಾಂ ಸಿದ್ಧಾಯ ವಿಹಿತೆ ಯೇ ಮೋಕ್ಷಾಯ ಯತಂತೆ ತೇಷಾಂ ಕಶ್ಚಿದೇವ ಮಾಂ ವೇತ್ತಿ ತತ್ತತಃ ಯಥಾವತ್. ಪ್ರಯತ್ನ ಪಡುತ್ತಿರುವಂತಹ ಸಿದ್ಧರ ಪೈಕಿಯೂ ಅವರಿಂದಲೂ ಸಿದ್ಧರು ಅಂತ ಇದ್ದಾನೆ. ಯಾರ್ಯಾರು ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೋ ಅವರೆಲ್ಲರೂ ಸಿದ್ಧರೇ ಅಂತೆ. ಭವಿಷ್ಯ ದೃತ್ಯ ಗೌಣಂತದ್ದು. ಸಿದ್ಧರೇ, ಹೌದು. ಜ್ಞಾನವೇ ಬೇಕು ಅಂತ ಅಂದ್ಕೊಂಡವ್ರಲ್ಲ ಸಿದ್ಧರೇ. ಹಾಗೆ ಹೇಳ್ತಾರ, ಏ ಮೋಕ್ಷ ಯೋಜಂತೆ ತೇ ಸರ್ವೇ ಸಿದ್ಧ ಏವ ಅಂತ. ಮೋಕ್ಷಕ್ಕಾಗಿ ಯಾರ್ಯಾರು ಪ್ರಯತ್ನ ಪಡ್ತಾರೋ, ಪ್ರಯತ್ನ 1 ನಿಮಿಷ ಇರ್ಬೋದು, 1 ಗಂಟೆ ಇರ್ಬೋದು, 10 ಗಂಟೆ ಇರ್ಬೋದು, 300 ದಿವಸ ಇರ್ಬೋದು. ಅದು ಅವರವ್ರು ಬಿಟ್ಟಿದ್ದು. ಎಷ್ಟಾದ್ರೂ ಪ್ರಯತ್ನ ಪಡೋ, ಪ್ರಯತ್ನ ಮಾಡಿ ಶುರು ಮಾಡಿದೆ ಅಂದ್ರೆ ನೀನ್ ಸಿದ್ಧಾಂತ ಅರ್ಥ. ನೀನ್ ಸಿದ್ಧನಾಗ್ತೀಯಲ್ಲ, ಅದೇ ಸಿದ್ಧಾಂತ. ಅದನ್ನೆಲ್ಲ ಬರ್ತೀಯನು ಅಂತ ಸಿದ್ಧಾಂತರು ಅಂತ ನಿನ್ನ ಹೊಗಳಿದ್ರೆ, ಈ ಆಸೆಯಿಂದ ಆದ್ರೂ ಹೊಗಲಿ ನಾನು ಸಿದ್ಧಾಂತ ಅಂತ ಖಂಡಿತ ಆಗ್ತೀಯ. ಬಾ, ಸಿದ್ಧನಾಗೋದು ಏನು ಅನ್ಕೊಂಡ್ಬಿಡ್ತಾನೆ ಗೊತ್ತಾ? ಏನೋ ಪವಾಡ ವಿಭೂತಿ ಮಾಡ್ತೀನಿ ಅನ್ಕೊಂಡ್ಬಿಡ್ತಾನೆ. ಅದಲ್ಲ ಸಿದ್ಧನಾಗೋದಿದ್ರೆ. ಸತ್ಯವನ್ನು ಕಂಡ್ಕೊಳ್ಳೋದು. ಯಾರಿಗೋ ಏನೋ ಪವಾಡ ತೋರಿಸಲ್ಲ. ಅದಕ್ಕೆ ಯಾರ್ಯಾರು ಮೋಕ್ಷಕ್ಕಾಗಿ ಪ್ರಯತ್ನ ಪಡುತ್ತಾರೋ ಅವರೆಲ್ಲರೂ ಸಿದ್ಧರೇ ಸರಿ ಎಂಬುದಾಗಿ ಹೇಳುತ್ತಾ, ಹಾಗೆ ಪ್ರಯತ್ನ ಪಡುವಂತಹ ಅನೇಕರ ಪೈಕಿ ಯಾವನು ಒಬ್ಬ ಮಾತ್ರ ಯಥಾವತ್ತಾಗಿ ಇದ್ದದ್ದಿದ್ದಾಗಿ ಕಂಡ್ಕೊಳ್ತಾನೆ. ಪ್ರಯತ್ನ ಪಡ್ತಾ ಇದ್ರೆ ಈ ಜನ್ಮದಲ್ಲಿ ಆಗ್ಬಿಡುತ್ತೆ. ಅದಕ್ಕೇನು ಆಶ್ಚರ್ಯ ಇಲ್ಲ. ಪ್ರಯತ್ನ ಸ್ವಲ್ಪ ಜಾಸ್ತಿ ಇರ್ಬೇಕು, ತೀವ್ರವಾಗಿರ್ಬೇಕು. ಡ್ಯೂರೇಷನ್ ಅಂದ್ರೆ ಟೈಮು ಜಾಸ್ತಿ ಇರ್ಬೇಕು, ಪ್ರಖರತೆ ಜ್ವರ ಇರ್ಬೇಕು. 4-6 ಗಂಟೆ ಮಾಡಿದ್ರು ತೀವ್ರವಾಗಿ ಮಾಡ್ಬೇಕು. ಹಬ್ಬಾಗ ಮಾಡ್ಬೇಕು ಅನ್ಸತ್ತಾ? ಅನ್ಸೋದಿಲ್ಲ. ಏನ ಆತ್ಮಜ್ಞಾನ ಬೇಕು ಅನ್ಸುತ್ತಲ್ಲ? ಹೌದಾ? ಅನ್ಸಲ್ವಾ? ಆತ್ಮಜ್ಞಾನವೇ ಬೇಕು. ನಡ್ಕೊಂಡು ತೋರ್ಸೋದು ಏನೋ ಚಿಂತಿರ್ಬೇಕು. ನಾನು ಜಂಡಿಯೋ ಮಾಡ್ತೀನಿ, ನಾನು ಮಾಡ್ತೀನಿ, ಅನ್ಸಲ್ವಾ? ಯಾಕೆ ಸಿಗಲ್ಲ ಅಂತ, ಆಗಲ್ಲ ಅಂತ? ಸುಮ್ಮನೆ ಗುರು ಹಠ ಮಾಡ್ತಾರೆ, ಪಾಠ ಕೂತ್ಕೊಡಿ ಒತ್ತಾಯಕ್ಕಾಗಿ ಕೂತ್ಕೊಂಡು ಕೇಳ್ತಾ ಇರೋದ, ಅಥವಾ ಇದು ಆಗೋದೆಲ್ಲ ಸುಮ್ಮನೆ ಹೇಳ್ತಾರೆ ಅಂತ ಹಾಗ, ಅಥವಾ ಅಯ್ಯೋ ಅದೆಷ್ಟು ಬಿಟ್ಟರೆಷ್ಟು ನಮ್ಮ ಹೀಗಿರೋಣ, ಅದ ಮಾಡಿ ಯಾವತ್ತಾದ್ರೂ ಆಗ ಹಾಕೊಳ್ಳಿ ಅಂತ ಹಾಗೆ ಉದಾಸೀನೋ ಹೇಗೋ ಇರ್ಬೇಕಲ್ಲ ಒಂದು ಭಾವನೆ. ಪ್ರರೋಚನೇನ ಅಭಿಮುಖೀಕೃತ್ಯ ಆಹಾ. ಈಗ ಆಯ್ತು, ಇಂಥ ಮಹತ್ತರವಾದ ಪ್ರಯೋಜನ ಉಳ್ಳದ್ದಾಗಿದ್ದರೆ ಈ ಜ್ಞಾನ ಪಡ್ಕೊಳ್ತೀನಿ ಅಂತ ಹೇಳು ಅಂತೇಳಿ ಕೇಳುವಂತಹ ಅರ್ಜುನನಿಗೆ ಪ್ರರೋಚನೆಯನ್ನು ಟೆಂಪ್ಟ್ ಮಾಡುದು, ರುಚಿ ಹುಟ್ಟಿಸೋದು ಅಂತ ಅರ್ಥ. ಟೆಂಪ್ಟ್ ಮಾಡುವುದರ ಮೂಲಕ, ರುಚಿ ಹುಟ್ಟಿಸುವುದರ ಮೂಲಕವಾಗಿ ಅಭಿಮುಖೀಕೃತ್ಯ ಅಂದ್ರೆ ತನ್ನ ಕಡೆ ಅಟೆನ್ಷನ್ ಆಗಿ ಮಾಡಿಕೊಂಡು ಪರಮಾತ್ಮ ಇವಾಗ ಹೇಳಿ ಶುರು ಮಾಡ್ರ. ತತ್ವ ವಿಚಾರ ಇದು. ಏನ್ ಹೇಳ್ದ ತತ್ವ ವಿಚಾರ? ಭೂಮಿರಾಪ, ಅದು ತತ್ವ ವಿಚಾರ. ಭೂಮಿ ತತ್ವ ವಿಚಾರ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ. ಅಹಂಕಾರ ಎಮ್ಮೆ ಹಾಕಿರ್ತ
ಎಮ್ಮೆಯ ಅದು ಎಮ್ಮೆ ಆಗ್ಬೇಕು ಇಲ್ಲಿ ಹಂಗಾಗಿ ಎಮ್ಮೆ ಭಿನ್ನ ಪ್ರಗತಿ ರಾಷ್ಟ್ರದ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಗತಿರಸ್ತಥಾ ಭೂಮಿನಾಮೋದನೋ ವಾಯಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಎಮ್ಮೆ ಅಂತ ಆಗ್ಬೇಕು ಇಲ್ಲಿ ಎಮ್ಮೆಗಳೇ ಆಗಲ್ಲ ಅಂತ ನಾವು ಎಮ್ಮೆ ಅಲ್ಲ ಇತಿ ಎಮ್ಮೆ ಭೂಮಿ ಆಪಃ ಅನಲಃ ವಾಯುಃ ಖಂ ಮನಃ ಬುದ್ಧಿಃ ಏವ ಚ ಅಹಂಕಾರ ಅಹಂಕಾರ ಇತಿ ಯಂ ಇಯಂ ಇಯಂ ಮೇ ಭಿನ್ನಾಃ ಪ್ರಕೃತಿಃ ಅಷ್ಟಧಾ ಭಿನ್ನಾ ಇದೆ ಭಿನ್ನಾ ಭಿನ್ನಾ ಪ್ರಕೃತಿಃ ಅಷ್ಟಧಾ ಪ್ರಕೃತಿ ಶಬ್ದಸ್ಯ ಶ್ರೀಲಿಂಗತ್ವಾತ್ ಪ್ರಕೃತಿ ಏಕವಚನತ್ವಾಚ್ಚ ಭಿನ್ನಾ ಪ್ರಕೃತಿ ಇಲ್ಲಿ ಪ್ರಕೃತಿ ಅಂತ ಹೇಳಿದ್ರಿಂದ ಇಲ್ಲಿ ಭೂಮಿಯಿಂದ ಯಾವ್ದು ಹೋಗ್ಬೇಕು ಸ್ಥೂಲಾದ ಭೂತ ಹೋಗ್ಬಾರ್ದು ಭೂಮಿ ತನ್ಮಾತ್ರ ಗಂಧ ತನ್ಮಾತ್ರ ಭೂಮಿ ತನ್ಮಾತ್ರ ಪಂಚಭೂತಕ್ಕೆ ತನ್ಮಾತ್ರ ಇದೆ ಆಯಾ ತನ್ಮಾತ್ರೆ ಗಂಧ ತನ್ಮಾತ್ರೆ ಭೂಮಿ ತನ್ಮಾತ್ರೆ ಅದು ಪ್ರಕೃತಿ ಅದು ನಿತ್ಯ ಅದು ಜ್ಞಾನ ಆಗೋದು ಹೋಗಲ್ಲ ಸ್ಥೂಲವಾದ ಪೃಥ್ವಿ ಅಂಶ ಇದೆಯಲ್ಲ ಇದು ಪ್ರಳಯ ಬಿಟ್ಟು ಹೋಗ್ಬಿಡುತ್ತೆ ಇದು ಸಪರೇಟ್ ಅದರ ಪ್ಯೂರ್ ಪೃಥ್ವಿ ತತ್ವ ಅದು ಕೊಡುವ ಅಲ್ಲ ಭಿನ್ನ ಅಂದಿದ್ದಕ್ಕೆ ಬೇರೆ ಬೇರೆ ಆಗಲ್ಲ ಸ್ಥೂಲ ಭೂಮಿ ತಗೊಂಡ್ಬಿಟ್ರೆ ಅದು ಪಂಚೀಕೃತವಾಗೋಗಿದೆ ಪಂಚೀಕೃತವಾದ್ಮೇಲೆ ಸ್ಥೂಲ ಆಗೋದು ಭಿನ್ನ ಇರೋದ್ರಿಂದ ಅಪಂಚೀಕೃತವಾದ ಸೂಕ್ಷ್ಮ ರೂಪ ಅಂತ ಹೋಗ್ಬೇಕು ಅಂತ ಪ್ರಕೃತಿ ಹೇಗೆ ಹೇಳಿದ್ದಾರೆ ಎಲ್ಲದಕ್ಕೂ ಕಾರಣ ಮೂಲ ಕಾರಣ ಅಷ್ಟಧಾ ಪ್ರಕೃತಿ 8 ಪ್ರಕಾರವಾದ ಪ್ರಕೃತಿ ಯಾವ್ಯಾವ್ದೋ ಭೂಮಿ ಅಂದ್ರೆ ಪ್ರತ್ಯಕ್ಷವಾಗಿ ಭೂಮಿಯ ಕಾಣ್ತದೆ ಇದರ ಪ್ರಕೃತಿಯಾದ ಮೂಲ ರೂಪ ತನ್ಮಾತ್ರೆ ಆಪಹ ನೀರು ಅನಲಾದ ಬೆಂಕಿ ವಾಯು ಕಮಲ ಆಕಾಶ ಮನಸ್ಸಿನ ಏನೋ ಮನಸ್ಸಿನ ಅಹಂಕಾರ ತಗೋಬೇಕು ಬುದ್ಧಿಯಿಂದ ಏನೋ ಮಹತ್ತತ್ವ ಹೇಳಕ್ಕೆ ಬರ್ತಬೇಕು ಆಮೇಲೆ ಅಹಂಕಾರ ಅಂದ್ರೆ ಏನೋ ಅವ್ಯಾಕೃತ ಅಹಂಕಾರ ಮಾಡಲಿಲ್ಲ ಮನಸ್ಸಿಗೆ ಅಹಂಕಾರ ಕೆಲಸ ಮಾಡಿ ಬುದ್ಧಿಗೆ ಸಮಷ್ಟಿ ಬುದ್ಧಿ ಹೇಳಕ ತತ್ವ ಮಾಡಿ ಅಹಂಕಾರ ಅಂದ್ರೆ ಅಹಂಕಾರ ವಿಷಾಕ್ತವಾದ ಅನ್ನವನ್ನು ವಿಷ ಅಂತ ಹೇಗೆ ಹೇಳ್ತಾರೋ ಅಹಂಕಾರದಿಂದ ಬೆಳೆದುಕೊಂಡದ್ದಾದ ಮೂಲ ಪ್ರಕೃತಿ ಇದೆಯಲ್ಲ ಅವ್ಯಾಕೃತ ಮೂಲ ಪ್ರಕೃತಿ ಜಗತ್ತಿನ ಬೀಜಾವಸ್ಥೆ ಅದನ್ನ ಅಹಂಕಾರ ಅಂತ ಹೇಳ್ತಾ ಇದ್ದಾರೆ ಅಹಂಕಾರದಿಂದ ಬೆಳ್ಕೊಂಡದ್ದಾಗಿರುವ ಮೂಲ ರೂಪ ಅದು ಅಹಂಕಾರ ಒಂದೇ ಅಲ್ಲ ಎಲ್ಲವೂ ಬೆಳ್ಕೊಂಡಿದೆ ಅದರಲ್ಲಿ ವಿಶೇಷ ಅಹಂಕಾರ ತಗೊಂಡಿದ್ದಾರೆ ಅಷ್ಟೇ ಯಾಕೆಂದ್ರೆ ಅಹಂಕಾರಕ್ಕೆ ಸ್ಥೂಲ ಅಹಂಕಾರ ತಗೊಂಡ್ಬಿಟ್ರೆ ಅದು ವಿರಾಟ್ ಪುರುಷ ಆಗ್ಬಿಟ್ಟು ಈಗ ಹಿರಣ್ಯ ಬಿಂದ ಕೆಳಗಿದೆ ಆಗ್ಬಿಡುತ್ತೆ ವಿರಾಟ್ ಪುರುಷ ಹಿರಣ್ಯ ಬಿಂದ ಕೆಳಗಿನವನು ಹಿರಣ್ಯ ಮೇಲಿನವನು ಅವನಿಗಿಂತ ಮೇಲಿನ ಹೇಳ್ಬೇಕು ಇವಾಗ ಈಗ ಒಂದಕ್ಕಿಂತ ಒಂದು ಮೇಲೆ ಹೇಳ್ತಿಲ್ಲ ಭೂಮಿಗಿಂತ ಮೇಲೆ ಯಾವುದೋ ನೀರು ಅದಕ್ಕಿಂತ ಮೇಲೆ ತೇಜಸ್ಸು ಆಮೇಲೆ ವಾಯು ಆಮೇಲೆ ಆಕಾಶ ಆಮೇಲೆ ಮನಸ್ಸು ಅಂತ ಇರಬೇಕು ಸಮಷ್ಟಿ ಅಹಂಕಾರ ವಿರಾಟ್ ಪುರುಷ ಮನಸ್ಸು ತಗೊಂಡು ಆಮೇಲೆ ಬುದ್ಧಿನಕ್ಕೆ ಸಮಷ್ಟಿ ಬುದ್ಧಿ ತತ್ವ ಹಿರಣ್ಯ ಗರ್ಭ ಅಹಂಕಾರ ಅಂದ್ರೆ ಅವ್ಯಾಕೃತ ಹಿರಣ್ಯ ಗರ್ಭನಿಗೂ ಕಾರಣ ಆಗಿರ್ತಕ್ಕಂಥ ಇಷ್ಟೇ ಇರೋದು ಪ್ರಪಂಚದಲ್ಲಿ ಇದು ತಾರ್ಕಿಕರು ಹೇಳ್ತಾರಲ್ಲ ಸಾಂಖ್ಯರು ಮೂಲ ಪ್ರಕೃತಿ ಮಹದಾಜ್ಯ ಪ್ರಕೃತಿ ಸಪ್ತ ಮೂಲ ಪ್ರಕೃತಿಯೂ ಇದೆ ಇದು ಅಹಂಕಾರದ ಮೂಲ ಪ್ರಕೃತಿ ಮಹದಾಜ್ಯ ಇದೆಯಲ್ಲ 7 ಪ್ರಕೃತಿ ವಿಕೃತಿ 2 ಉಂಟು ಷೋಡಶಿ ವಿಕಾರ ವಿರಾಟ ಹಿರಣ್ಯಗರ್ಭ ಈಶ್ವರ ಇವೆಲ್ಲ ಅಂಶಗಳು ವಿರಾಟು ಹಿರಣ್ಯಗರ್ಭ ಅವೆಲ್ಲ ಇಲ್ಲಿ ಅಹಂಕಾರದ ಈಶ್ವರ ಅಲ್ಲ ಇವನು ವ್ಯಾಕೃತ ವ್ಯಾಕೃತ ಮಾಯೆ ಪ್ರಕೃತಿ ಆಕಾಶ ಪ್ರಕೃತಿ ಬೀಜ ವ್ಯಾಕೃತ ಬೀಜ ರೂಪದಲ್ಲಿ ಇರುತ್ತೆ ವ್ಯಾಕೃತದಲ್ಲಿ ಅವ್ಯಕ್ತ ಬೀಜ ರೂಪದಲ್ಲಿ ಇರುತ್ತೆ ಗಡಿಗೆಯಲ್ಲಿ ಮಣ್ಣು ಬೀಜ ರೂಪದಲ್ಲಿ ಇರುತ್ತೆ ಮಣ್ಣಿನಲ್ಲಿ ಗಡಿಗೆ ಬೀಜ ರೂಪದಿಂದ ಇರುತ್ತೆ ಎರಡೂ ಯಾವಾಗಲೂ ಇರುತ್ತೆ ಇಲ್ಲೇ ಬರೋಲ್ಲ ವ್ಯಾಕೃತದ ಪ್ರಪಂಚದಲ್ಲಿ ಅವ್ಯಾಕೃತ ಬೀಜ ರೂಪ ಆಗಿದೆ ಆಭರಣಗಳು ಚಿನ್ನ ಇದೆ ಚಿನ್ನದಲ್ಲೂ ಆಭರಣ ಇದೆ ಚಿನ್ನದಲ್ಲಿ ಆಭರಣ ಇದೆ ಚಿನ್ನ ಆಭರಣ ಮಾಡೋಕ್ಕಾಗದೇ ಇಲ್ಲ ಮಣ್ಣಲ್ಲಿ ಮಡಿಕೆ ಇದೆ ಮಣ್ಣಿನ ಹೆಂಗ್ ಮಡಿಕೆ ಮಾಡ್ತೀರಾ
ಮಣ್ಣಲ್ಲೂ ಮಡಿಕೆ ಇದೆ, ಮಡಿಕೆಯಲ್ಲೂ ಮಣ್ಣಿದೆ. ಹಾಗಾದ್ರೆ ವ್ಯಾಕೃತ ಅವ್ಯಾಕೃತ ಅನ್ನೋದು ರಕ್ತ ಬಾರಿ ತೋರ್ಕೊಂಡ್ರೆ ವ್ಯಾಕೃತ, ತೋರ್ಕೋದ್ರಿಂದ ವ್ಯಾಕೃತ ಅಷ್ಟೇ. ಎರಡು ಒಂದೇ ತತ್ವ, ಒಂದೇ ವ್ಯಾಕೃತ ವ್ಯಾಕೃತ ಪಡ್ಕೊಳ್ತಾ ಇದೆ. ವ್ಯಾಕೃತ ವ್ಯಾಕೃತ ಎರಡು ತತ್ವ ಇಲ್ಲ, ಒಂದಕ್ಕೆ ಎರಡು ಸ್ಟೇಟ್ಗೆ ಎರಡು ಹೆಸರು ಅಷ್ಟೇ. ಭೂಮಿ ಇತಿ ಪೃಥಿವೀ ತನ್ಮಾತ್ರ ಉಚ್ಯತೆ ಸ್ಥೂಲ. ಭೂಮಿ ಭೂಮಿ ಅನ್ನೋ ಪದದಿಂದ ಭೂಮಿಯ ತನ್ಮಾತ್ರ, ಪೃಥ್ವಿ ತನ್ಮಾತ್ರೆಯನ್ನ ಅಂತ ತಾವನ್ಮಾತ್ರ ತನ್ಮಾತ್ರ ಅಷ್ಟೇ ಆಗಿರುವ ಗಂಧ ತನ್ಮಾತ್ರ. ಗಂಧವತಿ ಪೃಥಿವಿ ಸಾ ದ್ವಿಧ ನಿತ್ಯಾದಿತ್ಯಾಚ, ನಿತ್ಯ ಕಾಲರೂಪ ಅನಿತ್ಯ ಕಾರ್ಯರೂಪ ಅಂತ ತಾರ್ಕಿಕರು ಹೇಳ್ತಾರೆ. ತನ್ಮಾತ್ರ ಪರಮಾಣು, ಪೃಥ್ವಿ ಪರಮಾಣು, ಗಂಧ ಪರಮಾಣು. ಪರಮಾಣು ತನ್ಮಾತ್ರ ಎಲ್ಲ ಒಂದೇ ಅರ್ಥ, ಸೂಕ್ಷ್ಮ ಅದು. ಪಂಚಭೂತಗಳ ಪಂಚೀಕರಣದಿಂದ ಪಂಚೀಕರಣವಾದಾಗ ಸ್ಥೂಲವಾಗುತ್ತೆ, ಪಂಚೀಕರಣವಾಗದೇ ಇದ್ದಾಗ ತನ್ಮಾತ್ರವಾಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ, ಪರಮಾಣುವಾಗಿರುತ್ತೆ. ಪಂಚಭೂತಗಳು ಬಿಡುಗಡೆಯಾಗಿ ಬೇರೆ ಬೇರೆಯಾಗಿ ಸೂಕ್ಷ್ಮ ರೂಪದಲ್ಲಿದ್ದಾಗ ತನ್ಮಾತ್ರ ಸೂಕ್ಷ್ಮ ರೂಪ ಇದಾಗುತ್ತೆ. ಸಮಷ್ಟಿಯಾಗಿರುತ್ತೆ ಅಂತ ಅದು ಆ ಸೂಕ್ಷ್ಮ ರೂಪ. ಭಿನ್ನಾಕೃತಿ ಅಷ್ಟಧಾಯಿತಿ ವಚನ. ಎಂತ ಪ್ರಕಾರ ಈ ಪ್ರಕೃತಿ ಬೇರೆ ಬೇರೆಯಾಗಿದೆ ಅಂತ ಹೇಳ್ತಿರಲಿಲ್ಲ, ಇದಾದ 5 ಸೇರ್ಕೊಂಡಿದೆ. ಸ್ಥೂಲವಾದ ಪೃಥ್ವಿಯಲ್ಲಿ ಪಂಚಭೂತಗಳ ಪೃಥ್ವಿ ಸೇರ್ಕೊಂಡಿರೋದ್ರಿಂದ ಇದು ತಗೊಳ್ಬಾರಲ್ಲ. ಭಿನ್ನವಾಗಿದ್ದು 5 ಪ್ರಕೃತಿಯಾಗಿದೆ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ತನ್ಮಾತ್ರ ತಗೋಬೇಕೆ ಹೊರತು ಸ್ಥೂಲ ತಗೋಬಾರದು. ತಥಾ ಅಬಾದಿಯೋಪಿ ತನ್ಮಾತ್ರಾಣ್ಯವ ಉಚ್ಯಂತೆ. ಅಬಾದ ಅಪು ಆದಯ ಅಬಾದಯ ಯಾವ ಸಂಧೆ? ಪದ್ಮಜ ಇದು ಯಾವ ಸಂಧಿಮ? ಅಪು ಆದಯ ಅಬಾದಯ అంటే ಅಯ್ಯೋ ಮುಳ್ಕೊಂಡ್ಬಿಡ್ತಾನೆ ಬಿಡು. ತಪ್ಪೆ ಮುಂತಾದರೂ ಕೂಡ ಇಲ್ಲಿ ತನ್ಮಾತ್ರವನ್ನಾಗಿಯೇ ಗ್ರಹಣೆ ಮಾಡಿಕೊಳ್ಳಬೇಕು. ಆಪಹ ಅನಲಹ ವಾಯು ಖಂ. ಆಯ್ತಾ? ಅಪ್ಪು, ಬೆಂಕಿ, ವಾಯು, ಆಕಾಶ ಅಂತ ಈ ರೀತಿಯಾಗಿ ಎಲ್ಲವನ್ನೂ ತನ್ಮಾತ್ರ ಹೋಗ್ಬೇಕು. ನಾಳೆ ಮನಃ ಐತೆ, ನಾಳೆ ಹೇಳೋಣ. ಆಕಾಶ